ನಮಸ್ಕಾರ ಮಿತ್ರರೇ. ಮೊಬೈಲ್ ಕಫೆ ಮತ್ತು ಸತೀಶ್ ಟೋಸ್ A to Z ಪೂಜಾ ಭಂಡಾರ ಸಮರ್ಪಿಸುವಂತ ನೋ ಕಾಂಪ್ರಮೈಸ್ ಕಾರ್ಯಕ್ರಮಕ್ಕೆ ಯುವ ಲೈವ್ ನಲ್ಲಿ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ. ಯುವ ಲೈವ್ಗೆ ನೀವು 50,000 ಜನ ಅದಾಗಲೇ ಲೈಕ್ಸ್ ಕೊಟ್ಟಿದ್ದೀರಾ ಅಂತ ಕೇಳಿ ಬಹಳ ಸಂತೋಷವಾಯಿತು. 50,000 ಜನರಿಗೆ ನೀವು ಯುವ ಲೈವ್ ಅನ್ನ ಸಬ್ಸ್ಕ್ರೈಬ್ ಮಾಡಲೇಬೇಕು, ಲೈಕ್ ಮಾಡಲೇಬೇಕು ಅಂತ ಯಾವತ್ತೂ ಪ್ರೆಷರೈಸ್ ಮಾಡಿದ್ದಿಲ್ಲ. ನಾವು ಯಾವತ್ತೂ ಇದನ್ನು ಸ್ಪಾನ್ಸರ್ ಮಾಡಿ ಲೈಕ್ ಮಾಡಿ ಅಂತ ಒತ್ತಾಯ ಹಾಕಿದ್ದಿಲ್ಲ. ಆದರೆ ನೀವೆಲ್ಲರೂ ಬಹಳ ಪ್ರೀತಿಯಿಂದ ನಮ್ಮ ಜೊತೆ ಏನು ನಿಂತಿದ್ದೀರಾ ಅದಕ್ಕೆ ನಾನು ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ನಿಮ್ಮ ಮಿತ್ರರಿಗೂ ಈ ಚಾನೆಲ್ ಇಷ್ಟ ಆದರೆ ದಯಮಾಡಿ ಅವರಿಗೂ ಕೂಡ ಲೈಕ್ ಮಾಡಲಿಕ್ಕೆ ಹೇಳಿ. ಸೊ ದಟ್ ನಾವು ಈ ಸಂಖ್ಯೆಯನ್ನು ವಿಸ್ತರಿಸಿಕೊಳ್ತಾ ಹೋದರೆ ಮುಂದೊಂದು ದಿನ ನಾವು ಮೈನ್ ಸ್ಟ್ರೀಮ್ ಮೀಡಿಯಾಗಳಿಗೆ ಸಮರ್ಥವಾಗಿ ಸೋಷಿಯಲ್ ಮೀಡಿಯಾದಲ್ಲೇ ಉತ್ತರಿಸುವಂತ ಸಾಮರ್ಥ್ಯವನ್ನು ಪಡ್ಕೋಬಹುದು. ಯುವ ಲೈವ್ಗೆ 50,000 ಲೈಕ್ ಕೊಟ್ಟಿದ್ದಕ್ಕೆ ನಿಮ್ಗೆಲ್ರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇವತ್ತು ನಾನು ನಿಮ್ಮೊಂದಿಗೆ ಒಂದು ವಿಶೇಷವಾದ ವಿಚಾರದೊಂದಿಗೆ ಬಂದಿದ್ದೀನಿ. ಕಳೆದ 3-4 ದಿನಗಳಿಂದ ಎಲ್ಲ ಮೀಡಿಯಾಗಳಲ್ಲೂ, ಅದು ಪ್ರಿಂಟ್ ಮೀಡಿಯಾ ಇರಲಿ, ಅದು ಎಲೆಕ್ಟ್ರಾನಿಕ್ ಮೀಡಿಯಾ ಇರಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲೇ ಇರಲಿ, ಸದ್ದು ಮಾಡ್ತಾ ಇರುವಂತ ದೊಡ್ಡ ಸಂಗತಿ ಫ್ಯೂಯಲ್ ಪ್ರೈಸ್ ನ ಏರಿಕೆ. ಫ್ಯೂಯಲ್ ಪ್ರೈಸ್ ಎಷ್ಟು ಏರ್ತಾ ಇದೆ ಅನ್ನೋದನ್ನ ಅದರ ಕುರಿತಂತೆ ಎಲ್ಲರೂ ದೊಡ್ಡ ಮಟ್ಟದಲ್ಲಿ ಚರ್ಚೆಗಿಳಿದು ನರೇಂದ್ರ ಮೋದಿ 4 ವರ್ಷಗಳಲ್ಲಿ ಕಟ್ಟಾಕಿದ್ದೇನೋ ಅನ್ನುವಂತ ಪ್ರಶ್ನೆ ಕೇಳ್ತಿದ್ದಾರೆ. ಅಫ್ಕೋರ್ಸ್ 4 ವರ್ಷಗಳಲ್ಲಿ ಅಚ್ಚೆ ದಿನ ತರ್ತೀನಿ ಅಂತ ಕಳೆದ 4 ವರ್ಷಗಳ ಹಿಂದೆ ನರೇಂದ್ರ ಮೋದಿ ಅವರು ಪ್ರಾಮಿಸ್ ಮಾಡಿದಾಗ ಅನೇಕ ತರುಣರು ನರೇಂದ್ರ ಮೋದಿ ಅಚ್ಚೆ ದಿನ ತರ್ತಾರೆ ಅನ್ನುವಂತ ಭರವಸೆಯೊಂದಿಗೆ ಅವರೊಂದಿಗೆ ನಿಂತುಕೊಂಡಿದ್ರು. 4 ವರ್ಷಗಳಲ್ಲಿ ನರೇಂದ್ರ ಮೋದಿ ಅಚ್ಚೆ ದಿನ ತರ್ಲಿಕ್ಕೆ ಆಯ್ತಾ? ಫ್ಯೂಯಲ್ ಪ್ರೈಸ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಿಲ್ವಾ? ಫ್ಯೂಯಲ್ ಪ್ರೈಸ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಇಳಿದು ಬಿಡಿ ಅಧಿಕಾರದಿಂದ ಅಂತ ಎಲ್ಲರೂ ಮಾತನಾಡ್ತಾ ಇದ್ದಾರಲ್ಲ. ನರೇಂದ್ರ ಮೋದಿ ಅಧಿಕಾರದಿಂದ ಇಳಿಬೇಕಾ? ಈ ಪ್ರಶ್ನೆಗಳಿಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ನಾನು ನಿಮಗೆ ಉತ್ತರಿಸಲಿಕ್ಕಿದ್ದೀನಿ. ಫ್ಯೂಯಲ್ ಪ್ರೈಸ್ ನ ಕುರಿತಂತೆ ಮಾತಾಡ್ತಾ ಅನೇಕರು ಇವತ್ತಿನ ಪ್ರೈಸಿನ ಬಗ್ಗೆ ಮಾತಾಡ್ತಾರೆ. ಈ ಪ್ರೈಸ್ ಮೇಲೆ ಇರುವಂತ ಟ್ಯಾಕ್ಸ್ ಅನ್ನ, ಫ್ಯೂಯಲ್ ಮೇಲೆ ಹಾಕಿರುವಂತ ಟ್ಯಾಕ್ಸ್ ಅನ್ನ, ಅದು ಎಕ್ಸೈಸ್ ಡ್ಯೂಟಿ ಇರಬಹುದು, ಅದು ವ್ಯಾಟ್ ಇರಬಹುದು, ಈ ಎಲ್ಲ ಟ್ಯಾಕ್ಸ್ ಗಳ ಕುರಿತಂತೆ ಮಾತಾಡ್ತಿದ್ದಾರೆ. ಅಲ್ಲಿಗಲ್ಲಿಗೆ ಸರಿದೂಗುತ್ತೆ. ಆದ್ರೆ ಮಿತ್ರರೇ, ಒಟ್ಟಾರೆ ಈ ಫ್ಯೂಯಲ್ ಬಗ್ಗೆ ಅರ್ಥಕೊಳ್ಬೇಕು ಅಂದ್ರೆ, ಪೆಟ್ರೋಲ್ ಡೀಸೆಲ್ ಬಗ್ಗೆ ಅರ್ಥಕೊಳ್ಬೇಕು ಅಂದ್ರೆ ಜಾಗತಿಕ ವಿದ್ಯಮಾನಗಳನ್ನ ಒಮ್ಮೆ ಅವಲೋಕಿಸಲೇಬೇಕು. ಹೀಗಾಗಿ ಇವತ್ತು ನಾನು 4 ವಿಭಾಗಗಳಲ್ಲಿ ನಿಮಗೆ ನಾನು ಒಟ್ಟಾರೆ ವಿಚಾರಗಳನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಮೊದಲನೇದು, ಜಾಗತಿಕ ಮಟ್ಟದ ಆಯಿಲ್ ಮಾಫಿಯಾ ಹೇಗಿದೆ, ಹೇಗೆ ಪ್ರೈಸ್ ಕಂಟ್ರೋಲ್ ಆಗುತ್ತೆ ಅನ್ನೋದು. ಎರಡನೇದು, ಭಾರತ ಈ ಜಾಗತಿಕ ಮಟ್ಟದ ಆಯಿಲ್ ಮಾಫಿಯಾದಲ್ಲಿ ತನ್ನ ಸ್ಥಾನವನ್ನ ಎಲ್ಲಿ ಕಾಯ್ದುಕೊಂಡಿದೆ ಅಂತ. ಮೂರನೇದು, ನರೇಂದ್ರ ಮೋದಿ 4 ವರ್ಷಗಳಲ್ಲಿ ಕಟ್ಟಾಕಿರೋದಾದ್ರೂ ಏನು, ಮತ್ತು 4ನೇದು, ಮುಂದೆ ನಮ್ಮ ಎದುರಿಗಿರುವಂತಹ ಸವಾಲುಗಳು ಏನು ಅಂತ. ಈ 4 ವಿಭಾಗಗಳಲ್ಲಿ ನಾನು ನಿಮಗೆ ಒಟ್ಟಾರೆ ವಿಚಾರಗಳನ್ನು ತಿಳಿಸುವಂತ ಪ್ರಯತ್ನ ಮಾಡ್ತೀನಿ. ಮೊದಲನೇದು, ಒಂದು ಅಜೀಬ್ ಆಗಿರುವಂತ, ಒಂದು ವಿಚಿತ್ರವಾಗಿರುವಂತ ಪ್ರಶ್ನೆ ನನ್ನನ್ನು ಬಹಳ ಕಾಲ ಕಾಡ್ತಾ ಇತ್ತು. ಜಗತ್ನಲ್ಲಿ ಆಯಿಲ್ ಕನ್ಸಂಪ್ಷನ್ ಹೆಚ್ಚಾಗ್ತಾ ಇದೆ ಅನ್ನೋದಕ್ಕೆ ಯಾರಿಗೂ ಅನುಮಾನ ಇಲ್ಲ. ಇದು ಒಂದನೇದು. ಎರಡನೇದು, ಈ ಆಯಿಲ್ ಅನ್ನ, ಈ ಇಂಧನವನ್ನ ನಾವು ಭೂಗರ್ಭದಿಂದ ತೆಗಿಬೇಕಾಗಿರೋದ್ರಿಂದ ಹೇಗೆ ನೀರು ಕಾಲಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೋ ಭೂಮಿಯಿಂದ ತೆಗೆದಷ್ಟು, ಹಾಗೆ ಪೆಟ್ರೋಲು ಕಡಿಮೆ ಆಗಬೇಕು, ಹಾಗೆ ಡೀಸೆಲ್ಲು ಕಡಿಮೆ ಆಗಬೇಕು ಅಂತೆಲ್ಲ ನಾವು ಹೇಳ್ಕೊಳ್ತಿರ್ಬೇಕಾದಾಗ ಈ ಡೀಸೆಲ್ ಪೆಟ್ರೋಲ್ ಬೆಲೆ ನಿರಂತರವಾಗಿ ಏರಬೇಕು. ಆದರೆ ಕಳೆದ 4 ವರ್ಷಗಳಿಂದ ಇದು ಏಕಾಏಕಿ ಕುಸಿದು ಹೋಗಿದ್ದಾದ್ರೂ ಯಾಕೆ? ಈ ಪ್ರಶ್ನೆಗೆ ಎಲ್ಲರೂ ಉತ್ತರ ಕಂಡುಕೊಳ್ಬೇಕಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು ಅನ್ನೋದೇ ಆದರೆ ನಾವೊಂದು 4 ವಿಚಾರಗಳನ್ನ, 4 ಸಂಗತಿಗಳನ್ನು ತಿಳ್ಕೊಳ್ಬೇಕು. ಮೊದಲನೇದು, ಯಾವ ವಸ್ತುವಿನ ಪ್ರೈಸಿಂಗ್ ನಾವು ಮಾಡ್ತೀವೋ ಅದರ ಉಪಯುಕ್ತತೆ ಏನು ಅಂತ ಅರ್ಥೈಸಿಕೊಳ್ಳಲಾಗುತ್ತೆ. ಈಗ ನೀವು ಇಂಧನವನ್ನು ತೆಗೆದುಕೊಂಡ್ರೆ, ಪೆಟ್ರೋಲ್ ಅಥವಾ ಡೀಸೆಲ್ ನ ತೆಗೆದುಕೊಂಡ್ರೆ, ಇದು ಆಟೋಮೊಬೈಲ್ ಕ್ಷೇತ್ರಕ್ಕೆ ಬಳಕೆ ಆಗುತ್ತೆ. ನಾವು ಅದಿಲ್ಲದೆ ಹೋದ್ರೆ ಹೊರಗಡೆ ಕಾಲಿಡ್ಲಿಕ್ಕೆ ಆಗಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ಬಂದಿದ್ದೀವಿ. ಎರಡನೇದು, ಇಂಡಸ್ಟ್ರಿಯಲ್ಲಿ ಬಳಕೆ ಮಾಡ್ತಾರೆ, ಎಲ್ರಿಗೂ ಗೊತ್ತಿರುವಂತ ಸಂಗತಿ. ಇನ್ನು ಮೂರನೇದು, ಫರ್ಟಿಲೈಸರ್ಸ್ ಅಲ್ಲಿ ಇದು ಬಳಕೆ ಆಗುತ್ತೆ. 4ನೇದು, ಪ್ಲಾಸ್ಟಿಕ್ ಗೆ ಬಳಕೆ ಆಗುತ್ತೆ. ಹೀಗೆ ಒಂದು ಇಂಧನ ಅವರೇನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಕ್ರೂಡ್ ಆಯಿಲ್ ಆಗಿ, ಅದು ಅನೇಕ ದಿಕ್ಕುಗಳಲ್ಲಿ ಬಳಕೆ ಆಗುತ್ತೆ. ಮಲ್ಟಿ ಫ್ಯಾಸೆಟೆಡ್ ಯೂಸ್ ಅನ್ನ ನಾವು ಇದ್ರ ಮೂಲಕ ನೋಡಬಹುದು. ಇದು ಇಂಪಾರ್ಟೆನ್ಸ್ ಆಫ್ ಫ್ಯೂಯಲ್. ಎರಡನೇದು, ಫ್ಯೂಯಲ್ ಪ್ರೈಸಿಂಗ್ ನಲ್ಲಿ ಮೊನೋಪಾಲಿಸಂ ಇದೆ. ಮೊನೋಪಾಲಿಸಂ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಎಲ್ಲರೂ ಪಡ್ತಿರ್ತಾರೆ. ಅದು ಹೇಗೆ ಅಂತಂದ್ರೆ, ಈ ಮಲ್ಟಿನ್ಯಾಷನಲ್ ಪ್ಲೇಯರ್ಗಳು ಇರ್ತಾರೆ, ಅವರು ಯಾವುದೋ ಒಂದು ರಾಷ್ಟ್ರದಲ್ಲಿ ಫ್ಯೂಯಲ್ ಇದೆ ಅಂತ ಗೊತ್ತಾದ ತಕ್ಷಣ ಟೆಕ್ನಾಲಜಿ ತೆಗೆದುಕೊಂಡು ಬರ್ತಾರೆ, ಅವರದ್ದೇ ಕಂಪನಿಯಲ್ಲಿ ಹೋಗುತ್ತೆ, ಎಕ್ಸ್ಟ್ರಾಕ್ಟ್ ಮಾಡುತ್ತೆ. ಎಕ್ಸ್ಟ್ರಾಕ್ಟ್ ಎಷ್ಟು ಮಾಡಬೇಕು, ಏನ್ ಮಾಡಬೇಕು ಅನ್ನೋದು ಆ ಕಂಪನಿ ನಿರ್ಧಾರ ಮಾಡುತ್ತೆ. ಆ ಕಂಪನಿ ಹೇಳೋದನ್ನ ರಾಷ್ಟ್ರಗಳು ಅನಿವಾರ್ಯವಾಗಿ ಒಪ್ಪಿಕೊಳ್ಳಬೇಕಾದಂತ ಸ್ಥಿತಿ ಇರುತ್ತೆ. ಇಂಥವರು ತಾವು ಕಡಿಮೆ ಎಕ್ಸ್ಟ್ರಾಕ್ಟ್ ಮಾಡಿ ಹೆಚ್ಚು ದುಡ್ಡನ್ನು ತೆಗೆದುಕೊಳ್ಳೋ ಪ್ರಯತ್ನವನ್ನು ಯಾವಾಗಲೂ ಮಾಡ್ತಾರೆ. ಇದು ಮೊನೋಪಾಲಿಸಂ ನಡೆಯುತ್ತೆ. ಅನೇಕ ರಾಷ್ಟ್ರಗಳಲ್ಲಿ ರಾಜರೇ ಆಳ್ವಿಕೆ ನಡೆಸ್ತಾ ಇರೋದ್ರಿಂದ, ಅದು ಮಿಡ್ಲ್ ಈಸ್ಟ್ ಎಲ್ಲ ಕಂಟ್ರೀಸ್ ನಲ್ಲೂ ಹಾಗೆ ಇರೋದ್ರಿಂದ ರಾಜರುಗಳು ಕೂಡ ತಮ್ಮ ಮೊನೋಪೊಲಿನ ಅದರಲ್ಲಿ ಇಟ್ಕೊಳ್ಳಿಕ್ಕೋಸ್ಕರ ಪ್ರಯತ್ನ ಪಡ್ತಿರ್ತಾರೆ. ಈಗಂತೂ 14 ರಾಷ್ಟ್ರಗಳ ಒಪೆಕ್ ನ ಒಂದು ಒಕ್ಕೂಟವನ್ನ ಮಾಡಿಕೊಂಡ ನಂತರ ಅವರು ನಿರ್ಧಾರ ಮಾಡಿದಂತೆ ಜಗತ್ತು ಕೇಳಬೇಕಾದಂತ ಅನಿವಾರ್ಯತೆ ಸ್ಥಿತಿ ಇದೆ. ಸೊ ಮೊನೋಪೊಲಿಸಂ ಇಲ್ಲೊಂದಿದೆ. ಇನ್ನು ಮೂರನೇದು, ಜಿಯೋಪೊಲಿಟಿಕಲ್ ಗೇಮ್ಸ್ ಇದೆ. ಮಿತ್ರ, ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸಬ್ಜೆಕ್ಟ್. ಜಿಯೋಪೊಲಿಟಿಕಲ್ ಗೇಮ್ಸ್ ಅಂದ್ರೆ ಏನು ಅನ್ನೋದನ್ನ ಬಹುಶಃ ನಾನು ಇಡೀ ಇವತ್ತಿನ ದಿನದಲ್ಲಿ
ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಹೇಗೆ ಅಮೆರಿಕ ತನ್ನ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳಲಿಕ್ಕೆ ತಾನ್ ಮಾಡುತ್ತೆ, ಹೇಗೆ ರಷ್ಯಾ ತನ್ನ ಹಿತಾಸಕ್ತಿ ಕಾಪಾಡಿಕೊಳ್ಳಲಿಕ್ಕೆ ತಾನ್ ಕೆಲಸ ಮಾಡುತ್ತೆ, ಚೈನಾ ತನ್ನ ಹಿತಾಸಕ್ತಿ ಹೇಗೆ ಕಾಪಾಡಿಕೊಳ್ಳುತ್ತೆ, ಮತ್ತು ಇತ್ತೀಚೆಗೆ ಭಾರತ ತನ್ನ ಹಿತಾಸಕ್ತಿ ಕಾಪಾಡಿಕೊಳ್ಳಿಕ್ಕೋಸ್ಕರ ತಾನೇನೇನು ದಾಳ ಎಸಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಅನ್ನೋದು ಜಿಯೋ ಪೊಲಿಟಿಕಲ್ ಗೇಮ್ಸ್ ಅಲ್ಲಿ ನಾವೆಲ್ಲರೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಫಿಯರ್ ಆಫ್ ಗ್ಲೋಬಲ್ ವಾರ್ಮಿಂಗ್, ಕಳೆದ ಕೆಲವಾರು ವರ್ಷಗಳಿಂದ ಈ ಫ್ಯೂಯಲ್ ಹೆಚ್ಚು ಬರ್ನ್ ಮಾಡ್ತಾ ಇರೋದ್ರಿಂದ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ. ಗ್ಲೋಬಲ್ ವಾರ್ಮ್ ಆಗೋದ್ರಿಂದ ಇಲ್ಲಿ ಉಳ್ಕೊಳ್ಳೋದು ಕಷ್ಟ ಆಗುತ್ತೆ. ಹೀಗಾಗಿ ಈ ಫ್ಯೂಯಲ್ ಬರ್ನಿಂಗ್ ಅನ್ನ ಕಡಿಮೆ ಮಾಡಬೇಕು. ಇದನ್ನ ಕಡಿಮೆ ಮಾಡಿ ಇದರ ಜಾಗದಲ್ಲಿ ನಾವು ಆಲ್ಟರ್ನೇಟಿವ್ ಫ್ಯೂಯಲ್ ಬಗ್ಗೆ ಯೋಚನೆ ಮಾಡಬೇಕು. ಹೀಗಾಗಬೇಕು ಅಂತಂದ್ರೆ ಯುನೈಟೆಡ್ ನೇಷನ್ಸ್ ನ ಆಲೋಚನೆ ಏನು ಅಂದ್ರೆ ಫ್ಯೂಯಲ್ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗಬೇಕು, ಸೊ ದಟ್ ಎಲ್ಲಾ ರಾಷ್ಟ್ರಗಳು ಆಲ್ಟರ್ನೇಟಿವ್ ಫ್ಯೂಯಲ್ ಬಗ್ಗೆ ಯೋಚನೆ ಮಾಡಲೇಬೇಕಾದಂತ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಬೇಕು ಅನ್ನೋ ಕಲ್ಪನೆ ಇದೆ. ಈ 4 ಆಧಾರದ ಮೇಲೆ ಫ್ಯೂಯಲ್ ಪ್ರೈಸಿಂಗ್ ನಿಶ್ಚಯವಾಗುತ್ತೆ. ಈ ಒಟ್ಟಾರೆ ಫ್ಯೂಯಲ್ ಪ್ರೈಸಿಂಗ್ ನಿಶ್ಚಯ ಮಾಡೋದ್ರಲ್ಲಿ ಮೇಜರ್ ರೋಲ್ ವಹಿಸ್ತಾ ಇರೋದು ಆಸ್ ಆನ್ ನೌ ಒಪೆಕ್, ಆರ್ಗನೈಸೇಷನ್ ಫಾರ್ ದ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ 14 ರಾಷ್ಟ್ರಗಳು ಒಟ್ಟಾರೆ ಸೇರ್ಕೊಂಡು ಈ ಒಪೆಕ್ ಅನ್ನುವಂತ ಈ ಗ್ರೂಪ್ ಅನ್ನು ಮಾಡ್ಕೊಂಡಿವೆ. ಇವರು ತಾವು ಎಷ್ಟು ಎಕ್ಸ್ಟ್ರಾಕ್ಟ್ ಮಾಡಬೇಕು, ಎಷ್ಟು ಎಕ್ಸ್ಟ್ರಾಕ್ಟ್ ಮಾಡಿ ಎಷ್ಟು ಎಕ್ಸ್ಪೋರ್ಟ್ ಮಾಡಿದ್ರೆ ಜಗತ್ತಿಗೆ ಬೇಕಾಗಿರುವಂತಹ ಆಯಿಲ್ ಅನ್ನ ಸರಿದೂಗಿಸಬಹುದು. ಇವರು ಕಡಿಮೆ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಸಹಜವಾಗಿಯೇ ಆಯಿಲ್ ಪ್ರೈಸ್ ಜಾಸ್ತಿ ಆಗುತ್ತೆ. ಇವರು ಜಾಸ್ತಿ ಎಕ್ಸ್ಟ್ರಾಕ್ಟ್ ಮಾಡಿ ಸಮಾಜಕ್ಕೆ ಕೊಟ್ಬಿಟ್ರೆ, ಪ್ರಪಂಚಕ್ಕೆ ಬಂಬಾರ್ಡ್ ಮಾಡಿದ್ರೆ ಆಯಿಲ್ ಪ್ರೈಸ್ ಡಿಕ್ರೀಸ್ ಆಗ್ಬಿಡುತ್ತೆ. ಹೀಗಾಗಿ 14 ರಾಷ್ಟ್ರಗಳು ಕೂಡ ಒಂದು ನಿರ್ಣಯಕ್ಕೆ ಬರ್ತವೆ, ನಾವು ಎಷ್ಟು ಎಕ್ಸ್ಟ್ರಾಕ್ಟ್ ಮಾಡಬೇಕು, ಯಾರಿಗೆ ಎಷ್ಟನ್ನು ಕೊಡಬೇಕು ಅಂತ ಅವ್ರು ನಿರ್ಣಯ ಮಾಡಿದ ಆಧಾರದ ಪ್ರಕಾರವೇ ಅವ್ರು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಹೀಗಾಗಿ ಪ್ರೈಸ್ ಟೋಟಲಿ ಅವ್ರು ಕಂಟ್ರೋಲ್ ಮಾಡ್ತಾರೆ. ಬ್ರಿಟಿಷ್ ಪೆಟ್ರೋಲಿಯಂ ಪ್ರಕಾರ ಮುಂದಿನ 50 ವರ್ಷಗಳಿಗೆ ಸಾಕಾಗುವಷ್ಟು ಇಂಧನ ಇರೋದ್ರಿಂದ, ಭೂಗರ್ಭದೊಳಗೆ ಇರೋದ್ರಿಂದ ಮುಂದಿನ 50 ವರ್ಷಗಳವರೆಗೂ ಕೂಡ ಈ ಮಾಫಿಯಾ ನಡೀತಾನೆ ಇರುತ್ತೆ. ಆದ್ರೆ ಈ ಒಪೆಕ್ ಅನ್ನುವಂತ ಕಂಟ್ರಿ ಯಾವಾಗ ನಾನು ಬೇರೆ ಬೇರೆ ರಾಷ್ಟ್ರಗಳು ಹೇಗೆ ಮ್ಯಾನೇಜ್ ಮಾಡ್ತವೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಒಪೆಕ್ ನ 14 ರಾಷ್ಟ್ರಗಳು ತಾವು ಪ್ರೈಸ್ ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರ ಅಥವಾ ಪ್ರೈಸ್ ಇನ್ಕ್ರೀಸ್ ಮಾಡಿಸ್ಲಿಕ್ಕೋಸ್ಕರ ಎಕ್ಸ್ಟ್ರಾಕ್ಷನ್ ಕಡಿಮೆ ಮಾಡಿದ್ರೆ ಏನಾಗುತ್ತೆ? 14 ರಾಷ್ಟ್ರಗಳು ಕಡಿಮೆ ಮಾಡಿದ ತಕ್ಷಣ ಇವರೆಲ್ಲರಿಂದ ಸಮಾನ ದೂರದಲ್ಲಿರುವಂತ ರಷ್ಯಾ ಏನ್ ಮಾಡುತ್ತೆ, ತಾನು ಎಕ್ಸ್ಟ್ರಾಕ್ಷನ್ ಜಾಸ್ತಿ ಮಾಡಿಬಿಡುತ್ತೆ. ರಷ್ಯಾ ಎಕ್ಸ್ಟ್ರಾಕ್ಷನ್ ಜಾಸ್ತಿ ಮಾಡಿದ ತಕ್ಷಣ ರಷ್ಯಾ ಮಾರ್ಕೆಟ್ ಅಲ್ಲಿ ತನ್ನ ಆಯಿಲ್ ಅನ್ನು ತುಂಬಿಸೋದ್ರಿಂದ ಇವರಿಗೆ ನಷ್ಟ ಆಗುತ್ತೆ ಅಂತ ಗೊತ್ತಾದ ತಕ್ಷಣ ಅವರು ತಾವು ಎಕ್ಸ್ಟ್ರಾಕ್ಷನ್ ಅನಿವಾರ್ಯವಾಗಿ ಜಾಸ್ತಿ ಮಾಡ್ತಾರೆ. ಪ್ರೈಸ್ ಮ್ಯಾನೇಜ್ ಆಗುತ್ತೆ. ರಷ್ಯಾ ಡೀಲ್ಸ್ ಲೈಕ್ ದಿಸ್. ನೀವು ಚೈನಾನ ಆಲೋಚನೆ ಮಾಡೋದಾದ್ರೆ ಚೈನಾದಲ್ಲಿ ನಮ್ಮ ತರವೇ ಅವರೇನು ಸೆಲ್ಫ್ ಸಫಿಶಿಯೆಂಟ್ ಅಲ್ಲ, ಅವರು ಸಿಕ್ಕಾಪಟ್ಟೆ ಆಯಿಲ್ ಅನ್ನು ಇಂಪೋರ್ಟ್ ಮಾಡ್ಕೊಳ್ತಾರೆ. ಆದ್ರೆ ಚೈನಾ ಏನ್ ಮಾಡುತ್ತೆ ಗೊತ್ತೇನು, ಅವರ ಬಳಿ ಸಿಕ್ಕಾಪಟ್ಟೆ ಬಜೆಟ್ ಇರೋದ್ರಿಂದ, ಸರ್ಪ್ಲಸ್ ಬಜೆಟ್ ನಲ್ಲಿ ಇರೋದ್ರಿಂದ, ಹಣ ಬೇಕಾದಷ್ಟು ಇರೋದ್ರಿಂದ ಮಿಡ್ಲ್ ಈಸ್ಟ್ ಕಂಟ್ರೀಸ್ಗೆ ಬೇರೆ ಬೇರೆ ರೂಪದಲ್ಲಿ ಧನ ಸಹಾಯ ಮಾಡ್ತಾರೆ. ಅಲ್ಲಿ ರಸ್ತೆಗಳನ್ನ ಮಾಡ್ತಾರೆ, ಡ್ಯಾಮ್ಗಳನ್ನ ಕಟ್ಟಿಕೊಡ್ತಾರೆ, ಅವರು ಪೋರ್ಟ್ಗಳನ್ನ ಇಂಪ್ರೂವ್ ಮಾಡ್ತಾರೆ, ಅವ್ರ ಮೇಲೆ ನಿಧಾನವಾಗಿ ಕಂಟ್ರೋಲ್ ತಗೊಳ್ತಾರೆ ಮತ್ತು ಅದಕ್ಕೆ ಪ್ರತಿಯಾಗಿ ಫ್ಯೂಯಲ್ ನ ಮುಂದಿನ 8 ವರ್ಷಗಳ ಕಾಲ 10 ವರ್ಷಗಳ ಕಾಲ ನಿರಂತರವಾಗಿ ಪ್ರೈಸಿನ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಕೊಡಬೇಕು ಅನ್ನುವಂತ ಒಪ್ಪಂದಕ್ಕೆ ಸೈನ್ ಮಾಡಿಸ್ಕೊಂಡು ಬಿಡ್ತಾರೆ. ಇವರು ಇಷ್ಟು ಮಾತ್ರ ಅಲ್ಲ, ಆಫ್ರಿಕಾದ ರಾಷ್ಟ್ರಗಳಲ್ಲೂ ಚೈನಾ ತನ್ನ ಹಿಡಿತವನ್ನು ಹೀಗೆ ಇಟ್ಕೊಂಡಿದೆ. ಐ ವಂಡರ್ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾದಲ್ಲಿ ನಿಧಾನವಾಗಿ ಚೈನಾದ ಹಿಡಿತ ಹೇಗೆ ಬೆಳೀತಾ ಇದೆ ಅಂತಂದ್ರೆ, ಚೈನಾ ಪೂರ್ತಿ ಕಂಟ್ರೋಲ್ ಅನ್ನ ಅವುಗಳ ಮೇಲೆ ತಂದ್ರೂ ಅಚ್ಚರಿ ಪಡಬೇಕಾಗಿಲ್ಲ. ತನ್ನ ಹತ್ರ ಇರುವಂತಹ ಹಣದಿಂದಲೇ ಚೈನಾ ಹೀಗೆ ಮ್ಯಾನೇಜ್ ಮಾಡಲಿಕ್ಕೆ ಶುರು ಮಾಡಿದೆ. ಹೀಗಾಗಿ ಚೈನಾ ವ್ಯಾಪಕವಾಗಿ ತನಗೆ ಬೇಕಾಗಿರುವಂತಹ ಆಯಿಲ್ ಅನ್ನ ಮ್ಯಾನೇಜ್ ಮಾಡ್ಕೊಳ್ಳುತ್ತೆ. ಇನ್ನು ಯುಎಸ್ಎ ಹೇಗೆ ಮಾಡುತ್ತೆ ಗೊತ್ತೇನು? ಯುಎಸ್ಎ ಎಲ್ಲ ಕಂಪನಿಗಳು, ಬಹುತೇಕ ಕಂಪನಿಗಳು ಜಗತ್ತಿನ ಮೂಲೆ ಮೂಲೆಗಳಲ್ಲಿ ತಾನು ಆಯಿಲ್ ಎಕ್ಸ್ಟ್ರಾಕ್ಷನ್ಗೆ ನಿಂತಿವೆ. ಹೀಗೆ ನಿಂತಿರುವಾಗ ಯಾರಾದರೂ ಸ್ವಲ್ಪ ಕಿರಿಕಿರಿ ಮಾಡಿದ್ರೆ ಆಯಾ ರಾಷ್ಟ್ರಗಳಲ್ಲಿ ಏನು ನ್ಯೂಕ್ಲಿಯರ್ ಸಾಮರ್ಥ್ಯ ಇದೆ ಆಯಾ ರಾಷ್ಟ್ರಕ್ಕೆ ಅಂತ ಹೇಳಿ ಆಕ್ರಮಣ ಮಾಡಿ ಆಯಾ ರಾಷ್ಟ್ರದ ಪ್ರಮುಖರನ್ನ ನಾಶವೇ ಮಾಡಿಬಿಡುತ್ತೆ. ಇರಾಕ್ ಮತ್ತು ಇರಾನ್ ನಡುವೆ ಯುದ್ಧ ಆಯ್ತಲ್ಲ, ಆ ಯುದ್ಧ ನಡೆದಿದ್ದು ಈ ಆಯಿಲ್ ಕಾಂಟ್ರಾಕ್ಟಿಗೋಸ್ಕರವೇ ಅನ್ನೋದು ಜಗತ್ತಿನ ಬಹುತೇಕ ಗೊತ್ತಿದೆ. ಇಷ್ಟೇ ಅಲ್ಲ ಮಿತ್ರರೇ, ಯಾವಾಗ ಸದ್ದಾಂ ಹುಸೇನ್ ತಾನು ಡಾಲರ್ಗಳಲ್ಲಿ ಇನ್ ಮುಂದೆ ಪೆಟ್ರೋಲ್ ಅನ್ನ ಮಾರೋದಿಲ್ಲ, ಡೀಸೆಲ್ ನ ಮಾರೋದಿಲ್ಲ, ಇದಕ್ಕೋಸ್ಕರ ಬೇರೆ ಕರೆನ್ಸಿನ ಮಾಡ್ಕೋಬೇಕು ಅಂತ ಹೇಳಿ ಒಪೆಕ್ಗೆ ಏನು ಅವನು ತುಂಬಾ ಪ್ರಭಾವ ಮಾಡಿಸಿ ಆ ಒಪೆಕ್ ನ ಮೂಲಕ ಬೇರೊಂದು ಕರೆನ್ಸಿ ಮಾಡಿಸಬೇಕು ಅಂತ ಪ್ರಯತ್ನ ಪಟ್ನೋ, ಆಗ ಇರಾಕಿನ ಮೇಲೆ ದಾಳಿ ಮಾಡಿ ಸದ್ದಾಂ ಹುಸೇನ್ನೇ ಮುಗಿಸ್ಬಿಡ್ತು ಅಮೆರಿಕ. ಹೀಗಾಗಿ ಎಲ್ಲ ಮಿಡ್ಲ್ ಈಸ್ಟ್ ಕಂಟ್ರೀಸ್ ಎಷ್ಟರ ಮಟ್ಟಿಗೆ ಅಮೆರಿಕಾಗೆ ಹೆದರ್ತವೆ ಅಂತಂದ್ರೆ, ಅಮೆರಿಕ ಹೇಳಿದಂತೆ ಕೇಳಿಕೊಂಡಿರುವಂತ ಪರಿಸ್ಥಿತಿ. ಅವ್ರ ಮೇಲ್ನೋಟಕ್ಕೆ ಅಮೆರಿಕಾನ ಸಿಕ್ಕಾಪಟ್ಟೆ ವಿರೋಧಿಸಿದಂತೆ ಕಂಡ್ರೂ ಆಂತರಿಕವಾಗಿ ಅಮೆರಿಕ ಹೇಳಿದಂತೆ ಕೇಳಿಕೊಂಡಿರುವಂತ ಪರಿಸ್ಥಿತಿಯಲ್ಲಿ ಅವರುಗಳಿದ್ದಾರೆ. ಅಮೆರಿಕ ಸಮ್ ಹೌ ಮ್ಯಾನೇಜಸ್ ತನಗೆ ಬೇಕಾಗಿರುವಂತ ಆಯಿಲ್ ಅನ್ನ ತಾನು ತಗೊಳ್ಳೋದಲ್ಲದೆ
ಜಗತ್ತಿಗೆ ತನಗೆ ಬೇಕಾಗಿರೋ ಪ್ರೈಸ್ ನಲ್ಲಿ ಕೊಡಿಸಬಹುದಾಗಿರುವಷ್ಟು ಪ್ರಭಾವವನ್ನ ಅಮೆರಿಕ ಭಿನ್ನ ಭಿನ್ನ ರೂಪಗಳಲ್ಲಿ ಹೊಂದಿಕೊಂಡಿದೆ. ಇತ್ತೀಚೆಗಂತೂ ಅಮೆರಿಕ ಯಾವಾಗ ಒಪೆಕ್ ಕಂಟ್ರಿಗಳು ಸ್ವಲ್ಪ ತರಲೆ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತೋ ಆಗ ಅಮೆರಿಕ ಏನ್ ಮಾಡ್ತು, ತನ್ನದೇ ದೇಶದಲ್ಲಿದ್ದಂತ ಶೇಲ್ ಆಯಿಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತು. ಶೇಲ್ ಆಯಿಲ್, ಇಟ್ಸ್ ನಾಟ್ ಶೆಲ್, ಇಟ್ಸ್ ಶೇಲ್. ಶೇಲ್ ಆಯಿಲ್ ಅಂತಂದ್ರೆ ಈ ಸೆಡಿಮೆಂಟೆಡ್ ರಾಕ್ ನಿಂದ ಆಯಿಲ್ ಅನ್ನು ತೆಗೆಯೋದು. ಇದು ಸ್ವಲ್ಪ ಕಾಸ್ಟ್ಲಿಯಸ್ಟ್ ವ್ಯವಸ್ಥೆ. ಮತ್ತು ಎರಡನೇದು, ಇದರ ಪರಿಣಾಮ ಏನಿದೆ ಅಂತಂದ್ರೆ ಇದು ಎನ್ವಿರಾನ್ಮೆಂಟ್ ಮೇಲೆ ತುಂಬಾ ಎಫೆಕ್ಟ್ ಮಾಡುತ್ತೆ. ಆದ್ರೂ ಕೂಡ ಹಠ ಹಿಡಿದು ಶೇಲ್ ಆಯಿಲ್ ತೆಗಿಲಿಕ್ಕೆ ಶುರು ಮಾಡಿದ್ರು. ನಾನು ಈಗ ನಿಮಗೆ ಬರ್ತೀನಿ ಯಾಕೆ ಪ್ರೈಸ್ ಇದ್ದಕ್ಕಿದ್ದಂತೆ ಇಳಿಲಿಕ್ಕೆ ಶುರುವಾಯಿತು ಅಂತ. ಯಾವಾಗ ಅಮೆರಿಕ ಆಯಿಲ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತೋ ಆಗ ಒಪೆಕ್ ರಾಷ್ಟ್ರಗಳ ನಿರ್ಧಾರ ಮಾಡಿದ್ವು, ನಾವು ಎಷ್ಟರ ಮಟ್ಟಿಗೆ ನಮ್ಮ ಆಯಿಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಬಂಬಾರ್ಡ್ ಮಾಡೋಣ ಅಂತಂದ್ರೆ ಪ್ರೈಸ್ ತೀರಾ ಕಡಿಮೆ ಆಗಬೇಕು. ಅಮೆರಿಕ ಈ ಆಯಿಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಕೈ ಬಿಟ್ಬಿಡಬೇಕು. ಆನಂತರ ನಾವು ಮಾರ್ಕೆಟ್ ಅನ್ನ ಮಾನೋಪೊಲಿ ಮಾಡಬಹುದು ಅಂತ ಈ ಒಪೆಕ್ ಕಂಟ್ರಿಗಳು ನಿರ್ಧಾರ ಮಾಡಿದ್ವು. ಆದ್ರೆ ಅಮೆರಿಕದ ಸಾಮರ್ಥ್ಯವೇ ಬೇರೆ. ಅಮೆರಿಕ 4 ವರ್ಷಗಳಲ್ಲಿ ಎಲ್ಲ ಹೊಡೆತವನ್ನ ತಾಳಿಕೊಂಡು ಇಷ್ಟು ಆಯಿಲ್ ಅನ್ನು ತಾನು ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಬೇಕಾಗಿರುವ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಜಗತ್ತಿನೆದುರು ಆಯಿಲ್ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಬೇಕಾಗಿರುವ ಎಲ್ಲ ರೂಪುರೇಷೆಗಳನ್ನು ತಯಾರು ಮಾಡಿಕೊಳ್ತು. 4 ವರ್ಷಗಳ ಕಾಲ ಈ ಎಲ್ಲ ಹೊಡೆತವನ್ನು ತಾಳ್ಕೊಳ್ತು. ಆದ್ರೆ ನಿಜ ಹೇಳಬೇಕು ಅಂತಂದ್ರೆ ಈ 4 ವರ್ಷದಲ್ಲಿ ಮಿಡ್ಲ್ ಈಸ್ಟ್ ಕಂಟ್ರೀಸ್ ಎಲ್ಲ ಉದ್ವಸ್ತಗೊಳ್ಳುವಂತಹ ಹಂತಕ್ಕೆ ಬಂದ್ಬಿಡ್ತು. ಇಂಥ ಹೊತ್ತಲ್ಲಿ ಭಾರತದ ಸ್ಥಿತಿಗತಿ ಏನಿತ್ತು ಅನ್ನೋದನ್ನ ಈ 4 ವರ್ಷಗಳಲ್ಲಿ ಏನಿತ್ತು ನಿಮ್ ಜೊತೆ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ. ಒಂದು ಬೆಸ್ಟ್ ಥಿಂಗ್ ಆಗಿದ್ದು ಏನು ಅಂತಂದ್ರೆ, ನರೇಂದ್ರ ಮೋದಿ ಬರೋ ವೇಳೆಗೆ ಸರಿಯಾಗಿ ಒಪೆಕ್ ಕಂಟ್ರೀಸು ಆಯಿಲ್ ಪ್ರೈಸ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಶುರು ಮಾಡಿದ್ದರಿಂದ ನರೇಂದ್ರ ಮೋದಿ ಅವರಿಗೆ ಭಗವಂತನೇ ವರ ಕೊಟ್ಟಂತಾಗಿತ್ತು. ಹೆಚ್ಚು ಕಡಿಮೆ $112 ಪರ್ ಬ್ಯಾರಲ್ ಇದ್ದಂತ ಈ ಆಯಿಲ್ ಪ್ರೈಸು ನರೇಂದ್ರ ಮೋದಿಯ ಈ 4 ವರ್ಷದ ಅವಧಿಗಳಲ್ಲಿ ಎಷ್ಟು ತಳಕ್ ಹೋಗಿತ್ತು ಅಂತಂದ್ರೆ ಇಟ್ ವೆಂಟ್ ಡೌನ್ ಅಪ್ ಟು $30 ಪರ್ ಬ್ಯಾರಲ್. $112 ಪರ್ ಬ್ಯಾರಲ್ ಇಂದ $30 ಪರ್ ಬ್ಯಾರಲ್ಗೆ ಬಂತು. ಇದನ್ನೇ ಇವತ್ತು ಕಾಂಗ್ರೆಸ್ಸಿಗರು ಮಾತನಾಡ್ತಾ ಇರೋದು, ಇಷ್ಟು ಬಂದ್ರು ಯಾಕೆ ಆಗಲಿಲ್ಲ ಅಂತ. ಯಾಕೆ ಅನ್ನೋದನ್ನ ನಾನು ಮುಂದಿನ ಕೆಲವು ಕ್ಷಣಗಳಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಆಯಿಲ್ ಕನ್ಸಂಪ್ಷನ್ ಮಾಡುವಂತ ಜಗತ್ತಿನ 3ನೇ ದೊಡ್ಡ ರಾಷ್ಟ್ರ ನಾವು. ನನ್ನ ಬಳಿ ಇರೋ ಅಂಕಿಅಂಶದ ಪ್ರಕಾರ ಅಮೆರಿಕ 19.6 ಆಲ್ಮೋಸ್ಟ್ 20 ಮಿಲಿಯನ್ ಬ್ಯಾರಲ್ ಪರ್ ಡೇ ಖರ್ಚು ಮಾಡುತ್ತೆ. 1 ಮಿಲಿಯನ್ ಈಕ್ವಲ್ ಟು 10 ಲ್ಯಾಕ್ ಅಂತಾದ್ರೆ ಹೆಚ್ಚು ಕಡಿಮೆ 200 ಲಕ್ಷ ಬ್ಯಾರಲ್ಗಳನ್ನ ಅಮೆರಿಕ ಖರ್ಚು ಮಾಡುತ್ತೆ. ಚೈನಾ 12.5 ಮಿಲಿಯನ್ ಬ್ಯಾರಲ್ಗಳನ್ನ ಖರ್ಚು ಮಾಡಿದ್ರೆ ಭಾರತ 4.5 ಮಿಲಿಯನ್ ಬ್ಯಾರಲ್ಗಳಷ್ಟು ಖರ್ಚು ಮಾಡುತ್ತೆ. 45 ಲಕ್ಷ ಬ್ಯಾರಲ್ಗಳು ಅಂತ ನೀವು ಆಲೋಚನೆ ಮಾಡೋದಾದ್ರೆ ಒಂದು ಬ್ಯಾರಲ್ನಲ್ಲಿ 159 ಲೀಟರ್ ಕ್ರೂಡ್ ಆಯಿಲ್ ಇರುತ್ತೆ. ಈ 159 ಲೀಟರ್ ಕ್ರೂಡ್ ಆಯಿಲ್ ಇಂಟು 45 ಲ್ಯಾಕ್ ಬ್ಯಾರಲ್ಸ್ ಅಂತ ಲೆಕ್ಕ ಹಾಕಿದ್ರೆ ಹೆಚ್ಚು ಕಡಿಮೆ ಪರ್ ಡೇ ನಾವು ಯೂಸ್ ಮಾಡುವಂತ ಕ್ರೂಡ್ ಆಯಿಲ್, ನಾನು ಇದನ್ನ ಪೆಟ್ರೋಲ್ ಡೀಸೆಲ್ ಅಂತ ವರ್ಗೀಕರಿಸಲ್ಲ, ಯಾಕಂದ್ರೆ ಇದು ಕ್ರೂಡ್ ಆಯಿಲ್, ಇದನ್ನ ಮತ್ತೆ ರಿಫೈನ್ ಮಾಡಿ ಪೆಟ್ರೋಲ್ ಡೀಸೆಲ್ ತೆಗಿಬೇಕು. ಇದರ ಒಟ್ಟಾರೆ ಮೊತ್ತ 71,55,00,000 ಲೀಟರ್ಗಳಷ್ಟು. ಎವ್ರಿ ಡೇ ನಾವು ಖರ್ಚು ಮಾಡ್ತಾ ಇರೋದು 71.5 ಕೋಟಿ ಅಥವಾ 72 ಕೋಟಿ ರೂಪಾಯಿ ಅಂತ ನೀವು ಕೇಳಿದ್ರೆ ಆಶ್ಚರ್ಯಚಕಿತರಾಗ್ತೀರಿ. ಮಿತ್ರರೇ, ದುರ್ದೈವದ ಸಂಗತಿ ಏನು ಅಂತಂದ್ರೆ, ನರೇಂದ್ರ ಮೋದಿ ಅವರು ಬಂದಾಗ ಈ ಪ್ರೈಸ್ ಏನೋ ಕಡಿಮೆ ಆಯಿತು, ಆದರೆ ನಮ್ಮ ಭೂಗರ್ಭದಲ್ಲಿದ್ದಂತ ಆಯಿಲ್ ಪ್ರಮಾಣವೂ ಕಡಿಮೆ ಆಗ್ತಾ ಹೋಗ್ಬಿಡ್ತು. ಈ ಪ್ರೈಸ್ ಎಷ್ಟರ ಮಟ್ಟಿಗೆ ಕಡಿಮೆ ಆಗ್ತಾ ಹೋಯ್ತು ಅದಕ್ಕೆ ತಕ್ಕಂತೆ ಎಕ್ಸ್ಟ್ರಾಕ್ಷನ್ ಕಡಿಮೆ ಆಗಿದೆ. 13-14 2013-14 ನಾವು 158 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಆಯಿಲ್ ಬಳಸ್ತಿದ್ವಿ. ಅದರಲ್ಲಿ 40 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ನಾವೇ ಉತ್ಪಾದನೆ ಮಾಡ್ಕೊಳ್ತಿದ್ವಿ. 2016-17 ಅಂದ್ರೆ ಕಳೆದ ವರ್ಷದ ಲೆಕ್ಕಾಚಾರಕ್ಕೆ ಬಂದಾಗ ನಮ್ಮ ರಿಕ್ವೈರ್ಮೆಂಟ್ ಇದ್ದಿದ್ದು 194 ಮಿಲಿಯನ್ ಮೆಟ್ರಿಕ್ ಟನ್, ಆದ್ರೆ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದಿದ್ದು 36 ಮಿಲಿಯನ್ ಮೆಟ್ರಿಕ್ ಟನ್ ಮಾತ್ರ. 82% ಆಫ್ ಇಂಪೋರ್ಟ್. ನಾವು ಒಟ್ಟಾರೆ ಇಂಪೋರ್ಟ್ ಮಾಡ್ತೀವಲ್ಲ ಈ ದೇಶಕ್ಕೆ ಎಲ್ಲ ವಸ್ತುಗಳನ್ನ, ಅದರಲ್ಲಿ 60% ಆಯಿಲ್ ಇದೆ. ಅಕಸ್ಮಾತ್ ನಾವೇನಾದ್ರೂ ಆಯಿಲ್ ಅಲ್ಲಿ ಸೆಲ್ಫ್ ಸಫಿಶಿಯೆಂಟ್ ಆಗ್ಬಿಟ್ರೆ ನಾವು ಜಗತ್ತಿನ ಅತ್ಯಂತ ಸಮರ್ಥವಾಗಿರುವಂತ ಶ್ರೀಮಂತ ರಾಷ್ಟ್ರವಾಗೋದ್ರಲ್ಲಿ ಯಾವ ಸಮಸ್ಯೆಯೂ ಇಲ್ಲ. ಒಂದೇ ಒಂದು ನಮ್ಗೆ ಹೊಡೆತ ಕೊಡ್ತಾ ಇರೋದು ಆಯಿಲ್ ಪ್ರೈಸ್ ಬಗ್ಗೆ. ಇದನ್ನ ಹಿಡ್ಕೊಂಡೆ ಇವತ್ತು ನಮಗಿರುವಂತ ಸಮಸ್ಯೆಯನ್ನು ನಿಮ್ಮ ಜೊತೆ ಹಂಚಿಕೊಳ್ತೀನಿ. ಒಟ್ಟಾರೆ ಈ ದೇಶದಲ್ಲಿ ಪ್ರತಿದಿನ ಖರ್ಚಾಗುವಂತ ಕ್ರೂಡ್ ಆಯಿಲ್ 72 ಕೋಟಿ ಲೀಟರ್ ಅಂತ ಇಟ್ಕೊಳ್ಳಿ. ಈ ಕ್ರೂಡ್ ಆಯಿಲ್ ನ ಬೆಲೆ 1 ಲೀಟರ್ಗೆ $1 ಜಾಸ್ತಿ ಆದರೆ ನಾವು $3 ಪರ್ ಬ್ಯಾರಲ್ ಜಾಸ್ತಿ ಆಗುತ್ತೆ. ಅದನ್ನ ನೀವು $1 $2 ಲೆಕ್ಕ ಇಳಿಸ್ಕೊಂಡು ಪರ್ ಲೀಟರ್ ಅಂತ ಹಿಡ್ಕೊಂಡ್ರೆ $1 1 ಲೀಟರ್ಗೆ ಜಾಸ್ತಿ ಆದರೆ ಪರ್ ಡೇ ಭಾರತದ ಮೇಲೆ ಆಗುವಂತ ಬರ್ಡನ್ ಹೆಚ್ಚು ಕಡಿಮೆ 72 ಕೋಟಿ ರೂಪಾಯಿ. ಅದನ್ನ 75 ಕೋಟಿ ರೂಪಾಯಿ ಅಂತ ನೀವು ಇಟ್ಕೊಂಡ್ರೆ ತಿಂಗಳಿಗೆ 2100 ಕೋಟಿ ರೂಪಾಯಿಗೂ ಹೆಚ್ಚು ಬರ್ಡನ್ ನಮ್ಮ ತಲೆಗಾಗುತ್ತೆ. 1 ಲೀಟರ್ ಕ್ರೂಡ್ ಆಯಿಲ್ಗೆ $1 ಜಾಸ್ತಿ ಆದರೆ.
ಮಿತ್ರರೆ, ತಿಂಗಳಿಗೆ 2,000 ಕೋಟಿ ಅಂತಂದ್ರೆ ವರ್ಷಕ್ಕೆ ಹೆಚ್ಚು ಕಡಿಮೆ 25,000 ಕೋಟಿ ರೂಪಾಯಿ ಹೊರೆಯನ್ನ ನಾವು ನಮ್ಮ ತಲೆ ಮೇಲೆ ಹೊತ್ಕೊಳ್ಬೇಕು. 25,000 ಕೋಟಿ ರೂಪಾಯಿ ಅಂದ್ರೆ ಎಷ್ಟು ಗೊತ್ತೇನು? ಈ ಬಾರಿ ಕರ್ನಾಟಕದ ಒಟ್ಟಾರೆ ಸಾಲ ಈ ಬಾರಿ ಬಜೆಟ್ಗೆ ಅವ್ರು ಹೇಳಿರೋದು 40,000 ಕೋಟಿ ರೂಪಾಯಿ. 25,000 ಕೋಟಿ ರೂಪಾಯಿ ನಾವು 1 ರೂಪಾಯಿ ಜಾಸ್ತಿ ಆದರೆ ಎಕ್ಸ್ಟ್ರಾ ಕಟ್ಟಬೇಕು ಅನ್ನೋದಾದ್ರೆ ಇದರ ಪ್ರಮಾಣ ಹೇಗಿರಬೇಕು, ನಮಗೆ ಎಂತ ಹೊಡೆತ ಅನ್ನೋದನ್ನು ಯೋಚನೆ ಮಾಡಿ. ಇಷ್ಟು ವರ್ಷ ದೇಶ ಏನ್ ಮಾಡ್ತಿತ್ತು ಅಂತಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ನ ರೇಟ್ ಅನ್ನ ತಾನೇ ಕಂಟ್ರೋಲ್ ಮಾಡ್ತಿತ್ತು, ಗವರ್ಮೆಂಟೇ ಕಂಟ್ರೋಲ್ ಮಾಡ್ತಿತ್ತು. ಗವರ್ಮೆಂಟ್ ಒಂದು ಹಂತಕ್ಕಿಂತ ಪೆಟ್ರೋಲ್ ಮತ್ತು ಡೀಸೆಲ್ ಜಾಸ್ತಿ ಆಗದೆ ಇರೋ ತರ, ರೇಟ್ ಜಾಸ್ತಿ ಆಗದೆ ಇರೋ ತರ ಅದರ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿ ತಾನು ತನಗೆ ಸಿಗೋ ದುಡ್ಡನ್ನು ಅದಕ್ಕೆ ಕೊಟ್ಟು ಏನೋ ಸರ್ಕಸ್ ಮಾಡಿ ಮೇಂಟೈನ್ ಮಾಡ್ತಾ ಇತ್ತು. 2010ರಲ್ಲಿ ಸರ್ಕಾರ ಏನ್ ಮಾಡ್ತು, ಇನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇದು ಎವ್ರಿ ಡೇ ವೇರಿ ಆಗ್ತಾ ಇರುತ್ತೆ ಅನ್ನೋದನ್ನ ನಿಶ್ಚಯ ಮಾಡಿ ಅದೇನ್ ಮಾಡ್ತು, ಪೆಟ್ರೋಲ್ನ ಅದು ಪೂರ್ತಿ ಡಿರೆಗ್ಯುಲೇಟ್ ಮಾಡ್ತು. ಮಿತ್ರರೆ, ಕಂಟ್ರೋಲ್ ಗವರ್ಮೆಂಟ್ ಮಾಡಿದ್ರೆ ಏನಾಗುತ್ತೆ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದ್ದಕ್ಕಿದ್ದಂತೆ ಪೆಟ್ರೋಲ್ ರೇಟ್ ಜಾಸ್ತಿ ಆದಾಗ, ಕ್ರೂಡ್ ಆಯಿಲ್ ರೇಟ್ ಜಾಸ್ತಿ ಆದಾಗ ಸರ್ಕಾರ ಅದನ್ನು ಮೇಂಟೈನ್ ಮಾಡ್ಲಿಕ್ಕೋಸ್ಕರ ತಾನೇನ್ ಮಾಡುತ್ತೆ, ಯಾವ್ಯಾವ ಕಂಪನಿಗಳಿವೆಯೋ ಸರ್ಕಾರಿ ಒಡೆತನದ ಕಂಪನಿಗಳಿಗೆ ತಾನೇ ದುಡ್ಡು ಕೊಡುತ್ತೆ. ಈ ದುಡ್ಡು ಎಲ್ಲಿಂದ ಕೊಡುತ್ತೆ ಅಂತಂದ್ರೆ ಬಜೆಟ್ ನಲ್ಲಿ ಯಾವ್ದನ್ನ ಡೆವಲಪ್ಮೆಂಟ್ಗೆ ಅಂತ ಎತ್ತಿಟ್ಟಿರ್ತೀವೋ ಅದರಿಂದನೇ ತೆಗೆದುಕೊಡುತ್ತೆ. ಇಯರ್ ಎಂಡ್ ಅಲ್ಲಿ ಈ ಫಿಸ್ಕಲ್ ಡೆಫಿಸಿಟ್ ಇರುತ್ತಲ್ಲ, ಕೆಲವೊಂದು ವರ್ಷಗಳಲ್ಲಂತೂ 1,00,000 ಕೋಟಿ ರೂಪಾಯಿ ಫಿಸ್ಕಲ್ ಡೆಫಿಸಿಟ್ ನ ಈ ಮೂಲಕ ಡೆವಲಪ್ಮೆಂಟ್ನ ದುಡ್ಡಿನಿಂದ ತೆಗೆದು ಹಾಕ್ಬಿಟ್ಟಿದ್ದೀವಿ. ಯಾವಾಗ ಈ ಪ್ರೈಸ್ ಕಂಟ್ರೋಲ್ ಮಾಡಬೇಕು ಅಂತ ನಾವು ಆಲೋಚನೆ ಮಾಡ್ತೀವೋ ಆಗೆಲ್ಲವೂ ಡೆವಲಪ್ಮೆಂಟಿನ ಹಣವನ್ನ ತೆಗೆದು ಇದಕ್ಕೆ ಹಾಕಬೇಕಾಗುತ್ತೆ. ಹೀಗಾಗಿ 2010ರಲ್ಲಿ ಆಲೋಚನೆ ಮಾಡಿದ ಸರ್ಕಾರ ಪೆಟ್ರೋಲ್ ನ ಇನ್ ಮುಂದೆ ನಾನು ಕಂಟ್ರೋಲ್ ಮಾಡಲ್ಲ, ಡಿರೆಗ್ಯುಲೇಟ್ ಮಾಡಿಬಿಡ್ತೀನಿ, ಆ ಕಂಪನಿಗಳು ಆ ರೇಟಿಗೆ ತಕ್ಕಂತೆ ಬದಲಾಯಿಸಿಕೊಳ್ಬಹುದು ಅಂತ ಹೇಳ್ತು. 2014ರಲ್ಲಿ ಡೀಸೆಲ್ ನ ಡಿರೆಗ್ಯುಲೇಟ್ ಮಾಡಲಾಯಿತು. 2016ನಲ್ಲಿ ನರೇಂದ್ರ ಮೋದಿ ಏನು ಆಲೋಚನೆ ತಗೊಂಡು ಬಂದ್ರು ಅಂತಂದ್ರೆ, ಈ ಡಿರೆಗ್ಯುಲೇಟ್ ಮಾಡುವಾಗ 15 ದಿನಗಳ ಟೈಮು, 10 ದಿನಗಳ ಟೈಮ್ ಅಂತ ಏನಿತ್ತು ಅದನ್ನು ತೆಗೆದುಹಾಕಿದ್ರು ಮತ್ತು ಹೇಳಿದ್ರು ಎವ್ರಿ ಡೇ ಯು ಕ್ಯಾನ್ ಚೇಂಜ್. ಇವತ್ತಿನ ದಿನ ಕ್ರೂಡ್ ಆಯಿಲ್ ಪ್ರೈಸ್ ಏನಿರುತ್ತೋ ಅದಕ್ಕೆ ತಕ್ಕಂತೆ ಬದಲಾಯಿಸಿಕೊಳ್ಳಿ, ನೀವು 15 ದಿನ ಕಾಯಬೇಕಾದ ಅಗತ್ಯ ಇಲ್ಲ ಅನ್ನುವಂತ ಒಂದು ಕಲ್ಪನೆಯನ್ನ ತಂದ ನಂತರ ಈಗ ಎವ್ರಿ ಡೇ ಚೇಂಜ್ ಆಗುತ್ತೆ. ಮೊದಲಾದ್ರೂ 6 ದಿನ, 7 ದಿನ ಅಥವಾ 15 ದಿನಕ್ಕೊಮ್ಮೆ ಚೇಂಜ್ ಆಗೋದು, ತಿಂಗಳಿಗೊಮ್ಮೆ ಚೇಂಜ್ ಆಗೋದಿತ್ತು. ಈಗ ಹಾಗಿಲ್ಲ. ಕ್ರೂಡ್ ಆಯಿಲ್ ನ ಬೆಲೆ ಹೇಗೆ ಏರುತ್ತೆ ಇಳಿಯುತ್ತೋ ಹಾಗೆ ಮಾರ್ಕೆಟ್ ಅಲ್ಲೂ ಏರಿಕೆ ಇಳಿಕೆ ಕಂಡು ಬರ್ತಾ ಇರುತ್ತೆ. ಈ ತರ ಒಂದು ಡೈನಾಮಿಕ್ ಪ್ರೈಸ್ ಚೇಂಜ್ ಮಾಡೆಲ್ ನ ನರೇಂದ್ರ ಮೋದಿ ಇಂಟ್ರೊಡ್ಯೂಸ್ ಮಾಡಿದ್ರು. ಈಗ ಆಗಿರುವಂತ ಒಟ್ಟಾರೆ ಕೆಲಸವನ್ನು ನಾನು ಕೇಳಬೇಕು. ಇಷ್ಟೆಲ್ಲ ಆದ ನಂತರ ಕಳೆದ 4 ವರ್ಷಗಳಲ್ಲಿ ನರೇಂದ್ರ ಮೋದಿ ಇದರಿಂದ ಬಂದಿರುವಂತ ಟ್ಯಾಕ್ಸ್ ಮೊತ್ತವನ್ನು ತೆಗೆದುಕೊಳ್ಳೋದು ಬಿಟ್ರೆ ಮತ್ತೇನ್ ಮಾಡಿದ್ದಾರೆ ಅಂತ ಐ ವಿಲ್ ಟೆಲ್ ಯು. ಟ್ಯಾಕ್ಸ್ ಹೇಗೆ ತಗೊಂಡಿದ್ದಾರೆ ನರೇಂದ್ರ ಮೋದಿ ಅಂತಂದ್ರೆ, ಯಾವಾಗ $112 ಪರ್ ಬ್ಯಾರಲ್ ಇದ್ದು $30 ಪರ್ ಬ್ಯಾರಲ್ ಇಳಿದು ಬಿಡುತ್ತೋ ಅವತ್ತು ನಮ್ಮ ಫ್ಯೂಯಲ್ ಪ್ರೈಸು ಹೆಚ್ಚು ಕಡಿಮೆ 75 ರೂಪಾಯೋ 70 ರೂಪಾಯಿ ಎಂದು ನೇರವಾಗಿ 25-30 ರೂಪಾಯಿ ಇಳಿಬೇಕಾಗಿತ್ತು. ಆದ್ರೆ ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ, ಅದರ ಮೇಲೆ ಹಾಕ್ತಾ ಇರುವಂತ ಟ್ಯಾಕ್ಸ್ ಎಷ್ಟರ ಮಟ್ಟಿಗೆ ಏರಿಸ್ಬಿಟ್ರು ಅಂತಂದ್ರೆ, ಯಾವ 75 ರೂಪಾಯಿಗೆ ನಮಗೆ ಆಯಿಲ್ ತಗೋತಿದ್ವೋ, ನಾವು ಪೆಟ್ರೋಲ್ ತಗೋತಿದ್ವೋ, ಅದು 70 ರೂಪಾಯಿ ಇಳಿದು ಅಲ್ಲೇ ನಿಂತ್ಕೊಳ್ಳೋದು, ಅದಕ್ಕಿಂತ ಕಡಿಮೆ ಆಗಲಿಕ್ಕೆ ಬಿಡ್ಲಿಲ್ಲ. ಒಂದು ಸಲ 66 ರೂಪಾಯಿಗೋ 68 ರೂಪಾಯಿಗೋ ಹೋಗಿತ್ತು, ಅದಕ್ಕಿಂತ ಕಡಿಮೆ ಯಾವತ್ತೂ ಹೋಗದೆ ಇರೋ ತರ ದೇ ಮ್ಯಾನೇಜ್ಡ್ ಇಟ್. ಅಷ್ಟರ ಮಟ್ಟಿಗೆ ಟ್ಯಾಕ್ಸ್ ಅನ್ನು ಹಾಕಿದ್ರು. ಮಿತ್ರ, ಟ್ಯಾಕ್ಸ್ ಹೇಗಿದೆ ಗೊತ್ತೇನು? 27 ರೂಪಾಯಿ ಪ್ರೈಸ್ ಕ್ರೂಡ್ ಆಯಿಲ್ ಪ್ರೈಸ್ ಇದ್ರೆ ಅದನ್ನು ರಿಫೈನ್ ಮಾಡ್ಲಿಕ್ಕೆ ಒಂದು 2-2.5 ರೂಪಾಯಿ ಖರ್ಚಾಗುತ್ತೆ. ಆ ರಿಫೈನ್ ಮಾಡಿದ ನಂತರ ಡೀಲರ್ಗೆ ನಾವು ಅದನ್ನ 30 ರೂಪಾಯಿಗೋ 31 ರೂಪಾಯಿಗೋ ಕೊಡ್ತೀವಿ. ಡೀಲರ್ಗೆ ಅದರ ಮೇಲೆ 3.5 ರೂಪಾಯಿ 1 ಲೀಟರ್ ಮೇಲೆ ಅವನು ಪ್ರಾಫಿಟ್ ಇದೆ. ಇದ್ರ ಮೇಲೆ ಎಕ್ಸೈಸ್ ಅನ್ನ 21 ರೂಪಾಯಿ ಎಕ್ಸೈಸ್ ಹಾಕ್ತಾರೆ. 27, 28 ಅಥವಾ 31 ರೂಪಾಯಿದು ಡೀಸೆಲ್ ಅಥವಾ ಪೆಟ್ರೋಲು, ಅದ್ರ ಮೇಲೆ 21 ರೂಪಾಯಿ ಎಕ್ಸೈಸ್ ಟ್ಯಾಕ್ಸ್ ಸೆಂಟ್ರಲ್ ಹಾಕುತ್ತೆ. ವ್ಯಾಟ್ ಆಗಿ ಸ್ಟೇಟ್ನವರು 15 ರೂಪಾಯಿ ಹಾಕ್ತಾರೆ. ಸ್ಟೇಟ್ ಮತ್ತು ಸೆಂಟ್ರಲ್ಗೂ 6 ರೂಪಾಯಿ ಡಿಫರೆನ್ಸ್ ಇದೆ. ಆದರೆ ಸ್ಟೇಟ್ನವರು 15 ರೂಪಾಯಿ ಹಾಕಿದರೆ ಸೆಂಟ್ರಲ್ ಅವರು 21 ರೂಪಾಯಿ ಹಾಕ್ತಾರೆ. ಈ ಸೆಂಟ್ರಲ್ ಅವರು ಹಾಕೋ 21 ರೂಪಾಯಿಲಿ ಬೇಸಿಕ್ ಎಕ್ಸೈಸ್ ಡ್ಯೂಟಿ ಏನಿದೆ ಅದರಲ್ಲಿ 42% ವಾಪಸ್ ಸ್ಟೇಟಿಗೆ ಬರುತ್ತೆ. ಅಂದ್ರೆ ನೀವು 42% ಲೆಕ್ಕ ಹಾಕೊಂಡ್ರೆ 21 ರೂಪಾಯಿಲಿ ಸ್ಟೇಟ್ಗೆ ಒಂದು 4 ರೂಪಾಯಿ ವಾಪಸ್ ಬರುತ್ತೆ ಅಂತ ಇಟ್ಕೊಂಡ್ರು, ಬೇಸಿಕ್ ಎಕ್ಸೈಸ್ ಡ್ಯೂಟಿನಲ್ಲಿ 4 ರೂಪಾಯಿ ವಾಪಸ್ ಬರುತ್ತೆ ಅಂತ ಇಟ್ಕೊಂಡ್ರು, ವ್ಯಾಟ್ 15 ರೂಪಾಯಿ, ಅದಕ್ಕೆ 4 ರೂಪಾಯಿ ಎಲ್ಲ ಸೇರಿದರೆ ಸ್ಟೇಟಿಗೆ 19ರಿಂದ 20 ರೂಪಾಯಿ ಸಿಗುತ್ತೆ ಮತ್ತು ಉಳಿದ 16-17 ರೂಪಾಯಿ ಸೆಂಟ್ರಲ್ಗೆ ಹೋಗುತ್ತೆ. ನಾವು 1 ಲೀಟರ್ ಪೆಟ್ರೋಲ್ ತೆಗೆದುಕೊಂಡಾಗ ಒಂದು 16-18 ರೂಪಾಯಿ ಸೆಂಟ್ರಲ್ಗೆ ಕೊಡ್ತೀವಿ, 16-18 ರೂಪಾಯಿ ಸ್ಟೇಟಿಗೆ ಕೊಡ್ತೀವಿ. ಇದು ಡೆವಲಪ್ಮೆಂಟ್ಗೋಸ್ಕರ ಉಪಯೋಗ ಆಗತ್ತೆ. ಹೀಗಾಗಿ ಯಾವಾಗ ಆಯಿಲ್ ಪ್ರೈಸ್ ಕಡಿಮೆ ಆಗಿ ಸೆಂಟ್ರಲ್ ಇಂದ ಆಯಿಲ್ ಪ್ರೈಸ್ ಇಳಿಸ್ತಾರೋ ತಕ್ಷಣ ಸ್ಟೇಟ್ನವ್ರು ಏನ್ ಮಾಡ್ತಾರೆ, ಅಷ್ಟು ಪ್ರಮಾಣದ ವ್ಯಾಟ್ ಅನ್ನು ಜಾಸ್ತಿ ಮಾಡಿ ಮೇಂಟೈನ್ ಮಾಡಿಬಿಡ್ತಾರೆ ಹೊರತು ಯಾವತ್ತಿಗೂ ಅದನ್ನು ಕಡಿಮೆ ಆಗ್ಲಿಕ್ಕೆ ಬಿಡಲ್ಲ. ಯಾಕೆ ಅಂದ್ರೆ ಜನ 65 ರೂಪಾಯಿ 68 ರೂಪಾಯಿ ಪೆಟ್ರೋಲ್ ಕೊಡ್ಲಿಕ್ಕೆ ಸಿದ್ಧವಾಗಿರುವಾಗ ಅಷ್ಟೇ ಮೇಂಟೈನ್ ಆಗ್ಲಿ, ಕಡಿಮೆ ಮಾಡುವ ಅಗತ್ಯ ಇಲ್ಲ. ಆದ್ರೆ ಅದು ಏನ್ ಕೊಡ್ತಾರೋ ಅದು ಡೆವಲಪ್ಮೆಂಟ್ಗೆ ಬಳಕೆ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಪ್ರಯತ್ನ ಮಾಡ್ತಾರೆ.
ಈ ಪ್ರಯತ್ನವನ್ನು ಹೇಗೆ ವರ್ಗಾಯಿಸಲಾಗುತ್ತೆ? ಅರುಣ್ ಜೇಟ್ಲಿ ಅವರು ಸಂಸತ್ನಲ್ಲಿ ಮಾತಾಡ್ತಾ ಸುಂದರವಾದ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಯಾವಾಗ ಪೆಟ್ರೋಲ್ ಪ್ರೈಸ್ ಇಳಿಯುತ್ತೋ ಅದರ ಲಾಭವನ್ನ ಭಾರತ ಸಂಪೂರ್ಣ ಪಡ್ಕೊಳ್ಳುತ್ತೆ ಅಂತ. ಈ ಲಾಭವನ್ನ 4 ಹಂತಗಳಲ್ಲಿ ವರ್ಗೀಕರಿಸಲಾಗುತ್ತೆ. ಮೊದಲನೇ ಹಂತವನ್ನ, ಈ ಪೆಟ್ರೋಲ್ ಪ್ರೈಸ್ ಇಳಿದ ತಕ್ಷಣ ಅದರಿಂದ ಏನ್ ಲಾಭ ಬರುತ್ತೋ ಅದು ಡೈರೆಕ್ಟ್ ಆಗಿ ಕನ್ಸ್ಯೂಮರ್ಗೆ ಹೋಗಬೇಕು. ಪೂರ್ತಿ ಪ್ರಮಾಣದಲ್ಲಿ ಅಲ್ಲದೆ ಹೋದ್ರು ಒಂದ್ ಸ್ವಲ್ಪ ಪ್ರಮಾಣ ಕನ್ಸ್ಯೂಮರ್ಗೆ ಹೋಗಬೇಕು. ಕಡಿಮೆ ಆದ ತಕ್ಷಣ ₹1 ₹2 ಪೆಟ್ರೋಲ್ ಅಥವಾ ಡೀಸೆಲ್ ಅಲ್ಲಿ ಡೌನ್ ಆಗುತ್ತೆ, ಅದು ಕನ್ಸ್ಯೂಮರ್ಗೆ ಪ್ರಾಫಿಟ್ ಆಗುತ್ತೆ. ಪಾಯಿಂಟ್ 1. ಅನೇಕ ಬಾರಿ ಈ ಕನ್ಸ್ಯೂಮರ್ ಪ್ರಾಫಿಟ್ಗೆ ಏನು ದೇಶ ಕೊಡುತ್ತೆ ಅಥವಾ ಕೇಂದ್ರ ಸರ್ಕಾರ ಕೊಡುತ್ತೆ, ನನ್ನ ಅಂದಾಜಿನ ಪ್ರಕಾರ ಕಳೆದ 4 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ 20 ಬಾರಿ ಪೆಟ್ರೋಲ್ ರೇಟ್ ಅನ್ನ ಇಳಿಸಿದೆ, 16 ಬಾರಿ ಡೀಸೆಲ್ ರೇಟ್ ಅನ್ನು ಇಳಿಸಿದೆ. ಆದರೆ ಅದನ್ನ ರಾಜ್ಯ ಸರ್ಕಾರಗಳು ವ್ಯಾಟ್ ಹಾಕಿಸಿ ಸರಿದೂಗಿಸಿಕೊಂಡು ಮ್ಯಾನೇಜ್ ಮಾಡಿಬಿಟ್ಟಿವೆ. ಮೊದಲನೇ ಹಂತ, ಯಾವತ್ತಾದ್ರೂ ಈ ಪೆಟ್ರೋಲ್ ಅಥವಾ ಈ ಇಂಧನದ ಪ್ರೈಸ್ ಕಡಿಮೆ ಆದಾಗ ಮೊದಲನೇ ಸ್ಲ್ಯಾಬ್ ಅಥವಾ ಮೊದಲನೇ ಹಂತ ಕನ್ಸ್ಯೂಮರ್ಗೆ ಸಿಗುತ್ತೆ. ಎರಡನೇ ಹಂತ, 2 ಹಂತದ ಟ್ಯಾಕ್ಸ್ ನಾನು ಹೇಳಿದ್ನಲ್ಲ, ಒಂದು ಎಕ್ಸೈಸ್ ಡ್ಯೂಟಿ ಮತ್ತೊಂದು ವ್ಯಾಟ್. ಇದರ ಮೂಲಕ ಸರ್ಕಾರಗಳಿಗೆ ಆದಾಯ ಬರುತ್ತೆ. ನಮ್ಗೆಲ್ರಿಗೂ ಗೊತ್ತಿರಬೇಕು, 2 ಅತ್ಯಂತ ಮೇಜರ್ ಆದಾಯ ನಮಗಿದೆ. ಒಂದು ಹೆಂಡ ಮಾರೋದ್ರಿಂದ, ಎರಡನೇದು ಇಂಧನ ಮಾರೋದ್ರಿಂದ. 2 ಎಣ್ಣೆಗಳೇ. ಈ ಎಣ್ಣೆ ಮಾರೋದ್ರಿಂದಲೇ ಈ ದೇಶದ ಸರ್ಕಾರಗಳ ನಡೆಯೋದು ಅನ್ನೋದು ಅನೇಕ ಬಾರಿ ಗೊತ್ತಿರಲಿ. ಈ ಹಣದಿಂದ ಏನ್ ಬರುತ್ತೆ ಅದನ್ನ ಡೆವಲಪ್ಮೆಂಟ್ಗೆ ಬಳಸ್ಕೊಳ್ಬಹುದು ಅಂತ. ಮೂರನೇ ಸ್ಲ್ಯಾಬು, ಈ ಬಂದಿರುವಂತ ಹಣದಲ್ಲಿ ಮೇಜರ್ ಪೋರ್ಷನ್ ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ರಸ್ತೆ ನಿರ್ಮಾಣಕ್ಕೆ ಬಳಸಿಕೊಂಡಿವೆ. ನ್ಯಾಷನಲ್ ಹೈವೇ ಮತ್ತು ರೂರಲ್ ಹೈವೇ ದೊಡ್ಡ ಪ್ರಮಾಣದಲ್ಲಿ ಈ ದೇಶದಲ್ಲಿ ಏನಾಗಿದೆ, ಈ 4 ವರ್ಷಗಳಲ್ಲಿ ಅದಕ್ಕೆ ಕೊಡುಗೆ ನಾನು ಮತ್ತು ನೀವು ಪೆಟ್ರೋಲ್ ಮತ್ತು ಡೀಸೆಲ್ ಏನ್ ಕಟ್ಟಿದ್ದೀವಿ ಅದರಲ್ಲಿದೆ. ಇಷ್ಟಕ್ಕೂ ಯಾಕೆ ಈ ದುಡ್ಡನ್ನ, ನಾವು ಹಾಕಿರೋ ದುಡ್ಡನ್ನ ಅದಕ್ಕೆ ಬಳಸಬೇಕು ಅಂತಂದ್ರೆ, ನಾವು ಅದೇ ರಸ್ತೆಯಲ್ಲಿ ಗಾಡಿ ಓಡಿಸೋದ್ರಿಂದ ಆ ರಸ್ತೆಗೆ ಓಡಿಸುವಂತ ಗಾಡಿಯಲ್ಲಿ ನಾವೇನ್ ಪೆಟ್ರೋಲ್ ತಗೊಳ್ತೀವಿ ಅದರಲ್ಲಿ ಅದನ್ನೇ ನಿರ್ಮಾಣ ಮಾಡಬೇಕು ಅನ್ನೋ ಕೇಂದ್ರ ಸರ್ಕಾರದ ಆಲೋಚನೆ ಸರ್ವಸಮ್ಮತವಾಗಿರುವಂತದ್ದು. ಇನ್ನು 4ನೇದು ಒಂದು ಪೋರ್ಷನ್ ಇದೆಯಲ್ಲ, ಈ ಲಾಭದ ಪೋರ್ಷನ್ ನ ಆಯಿಲ್ ಕಂಪನೀಸ್ ಕೊಡ್ತಾರೆ. ಮಿತ್ರ, ಆಯಿಲ್ ಕಂಪನೀಸ್ಗಳು ಯಾವಾಗ ಪೆಟ್ರೋಲ್ ಪ್ರೈಸ್ ಅಥವಾ ಕ್ರೂಡ್ ಆಯಿಲ್ ರೈಸ್ ಆಗುತ್ತೋ ಆಗ್ಲೂ ಕೂಡ ಸರ್ಕಾರದ ಆದೇಶದಂತೆ ಮ್ಯಾನೇಜ್ ಮಾಡಬೇಕಾಗಿರೋದ್ರಿಂದ ಹೆಚ್ಚು ಕಡಿಮೆ 40,000 ಕೋಟಿ ರೂಪಾಯಿ ನಷ್ಟದಲ್ಲಿದ್ವು. ಅಷ್ಟು ನಷ್ಟವನ್ನ ಈ 4 ವರ್ಷಗಳಲ್ಲಿ ಅವರು ತುಂಬಿಸಿಕೊಂಡು ಸೆಲ್ಫ್ ಸಫಿಶಿಯೆಂಟ್ ಆಗಿದ್ದಾರೆ. ಈಗ ಅವರು ಮ್ಯಾನೇಜ್ ಮಾಡೋದ್ರಿಂದ ಇನ್ನು ಮುಂದೆ ಯಾವತ್ತೂ ಅವರ ನಷ್ಟಕ್ಕೆ ಹೋಗೋ ಪ್ರಮೇಯ ಇಲ್ಲ. ಈ ಒಂದು ಸ್ಥಿತಿಯನ್ನ ನರೇಂದ್ರ ಮೋದಿ ಈ 4 ವರ್ಷಗಳಲ್ಲಿ ತಂದರು. ಅಂಡ್ ದೆನ್ ಇಷ್ಟಾದ್ರೂ ಕೂಡ ಮುಗಿಲಿಲ್ಲ. ಪ್ರೈಸ್ ಯಾವತ್ತೋ ಒಂದು ದಿನ ಶೂಟಪ್ ಆಗುತ್ತೆ ಅಂತ ನರೇಂದ್ರ ಮೋದಿ ಅವರಿಗೆ ಗೊತ್ತಿತ್ತು. ಈಗ ಏನು $30 ಪರ್ ಬ್ಯಾರಲ್ ಇಳಿದಿದೆ, ಅದು ಮುಂದೊಂದು ದಿನ $40 ಆಗುತ್ತೆ, 50 ಆಗುತ್ತೆ, 60 ಆಗುತ್ತೆ, 70 ಆಗುತ್ತೆ. ಕೊನೆಗೆ ಹಿಂದಿನ ಹಂತಕ್ಕೆ ಹೋಗಿ ಮುಟ್ಟಿದ್ರು ತಪ್ಪಿಲ್ಲ ಅಂತ ಗೊತ್ತಿದ್ರಿಂದ ನರೇಂದ್ರ ಮೋದಿ ಅವರು ಏನಾದ್ರೂ ಮಾಡಬೇಕು ಅಂತ ಮೊದಲನೇ ದಿನದಿಂದ ಆಲೋಚನೆ ಮಾಡ್ತಿದ್ದಾರೆ. ಐ ವಿಲ್ ಟೆಲ್ ಯು ವಾಟ್ ಆಲ್ ಹಿ ಡಿಡ್ ಅಂತ. ಮಿತ್ರ, ನರೇಂದ್ರ ಮೋದಿ ಅವರು ವಿದೇಶ ಪ್ರವಾಸ ಮಾಡಿದ್ರು ಅಂತ ಎಲ್ಲರೂ ಹೇಳ್ತಾರಲ್ಲ, ಅವರು ವಿದೇಶ ಪ್ರವಾಸದಲ್ಲಿ ಮಿಡ್ಲ್ ಈಸ್ಟ್ ಸುತ್ತಾಡಿದ್ರಲ್ಲ. ಈ ಮಿಡ್ಲ್ ಈಸ್ಟ್ ತುಂಬಾ ಅವರು ಸುತ್ತಾಡಿದ್ ಯಾಕೆ ಅಂತಂದ್ರೆ, ನಮಗೆ ಅತ್ಯಂತ ಹೆಚ್ಚು ಆಯಿಲ್ ಬರ್ತಿದ್ದಿದೆ ಅಲ್ಲಿಂದ. ಅವ್ರ ಜೊತೆ ಒಂದು ಸರ್ವಸಮ್ಮತವಾದ ಸಂಬಂಧವನ್ನ ಇಟ್ಟುಕೊಂಡ್ರು. ಆದ್ರೆ ಪ್ರಾಬ್ಲಮ್ ಏನಿತ್ತು ಗೊತ್ತಾ, ಈ ಆಯಿಲ್ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಅಥವಾ ಯಾವುದೇ ಬಿಸ್ನೆಸ್ ಬಗ್ಗೆ ಅವ್ರ ಜೊತೆ ಮಾತಾಡ್ಲಿಕ್ಕೆ ಹೋಗುವಾಗ ನಮ್ಮ ತಲೆ ಮೇಲೆ ಎಷ್ಟು ದೊಡ್ಡ ಸಾಲದ ಹೊರೆ ಇತ್ತು ಅಂತಂದ್ರೆ, ಸಾಲ ಇಟ್ಕೊಂಡು ಬಾರ್ಗೇನ್ ಮಾಡುವ ಸ್ಥಿತಿಯಲ್ಲಿ ನಾವು ಇರಲೇ ಇಲ್ಲ. ಇರಾನ್ನ ಟೆಹರಾನ್ಗೆ ದೇಶದ ಪ್ರಧಾನಿ ಹೋಗಿ ಬಂದ್ರಲ್ಲ, ಆನಂತರ ಇರಾನ್ನ ಅಧ್ಯಕ್ಷರು ಭಾರತಕ್ಕೂ ಬಂದ್ರಲ್ಲ, ಅವ್ರ ಜೊತೆ ಬಾರ್ಗೇನ್ ಮಾಡುವಂತ ಸಾಮರ್ಥ್ಯ ನಮ್ಗೆ ಇರಲಿಲ್ಲ. ಯಾಕೆ ಅಂತಂದ್ರೆ ದೊಡ್ಡ ಮೊತ್ತದ ಸಾಲವನ್ನ ಅವ್ರು ಕೊಟ್ಟಿರುವಂತ ಆಯಿಲ್ನ ಹಣವನ್ನ ತೀರಿಸಲಾಗದೆ ತಲೆ ಮೇಲೆ ಸಾಲ ಹೊತ್ಕೊಂಡು ಕೂತಿದ್ವಿ. ನರೇಂದ್ರ ಮೋದಿ ಅವರು ನಿಶ್ಚಯ ಮಾಡಿದ್ರು, ಇದೇನ್ ದುಡ್ಡು ಬರ್ತಾ ಇದೆ ಇದರಲ್ಲಿ ಬಹುಪಾಲವನ್ನು ಸಾಲ ತೀರಿಸಲಿಕ್ಕೆ ಬಳಸಬೇಕು ಅನ್ನೋ ಹಂತ ಮಾಡಿ ಹಂತ ಹಂತವಾಗಿ ಸಾಲ ತೀರಿಸ್ತಾ ಬಂದ್ಮೇಲೆ ನಮಗೊಂದು ಬಾರ್ಗೇನ್ ಮಾಡುವಂತ ಕೆಪಾಸಿಟಿ ಬಂತು. ಎಷ್ಟರ ಮಟ್ಟಿಗೆ ಬಾರ್ಗೇನ್ ಮಾಡಿದ್ವಿ ಅಂತಂದ್ರೆ, ನಾವು ಇರಾನ್ನ ಸಾಲ ತೀರಿಸಲಿಕ್ಕೆ ಹೋದಾಗ ಇನ್ಫ್ಯಾಕ್ಟ್ ಇರಾನ್ ನಮ್ಗೆ ಕೇಳ್ಕೊಂಡಿತ್ತು, ನಮಗೆ ಯೂರೋದಲ್ಲಿ ನೀವು ಸಾಲ ತೀರಿಸಬೇಕು ಅಂತ. ಭಾರತ ಟರ್ಕಿಯ ಬ್ಯಾಂಕಿನೊಂದಿಗೆ ಒಪ್ಪಂದ ಮಾಡಿಕೊಂಡು ಯೂರೋಗಳನ್ನ ಅಲ್ಲಿ ಕಟ್ಟಿ ಆ ಮೂಲಕ ಇರಾನ್ಗೆ ಯೂರೋನ ತೀರಿಸುವಂತ ಒಂದು ಪ್ರಯತ್ನ ಮಾಡ್ತಲ್ಲ. ದಟ್ ವಾಸ್ ಹ್ಯೂಜ್. ಇರಾನ್ ಎಷ್ಟರ ಮಟ್ಟಿಗೆ ಭಾರತದೊಂದಿಗೆ ಸರ್ವ ಸಮರ್ಥವಾಗಿ ಬಹಳ ಸಂತುಷ್ಟವಾಗಿ ನಿಂತ್ಕೊಳ್ತು ಅಂತಂದ್ರೆ, ನರೇಂದ್ರ ಮೋದಿ ಬಾರ್ಗೇನ್ ಪವರ್ನ ಪಡ್ಕೊಂಡ್ರು. ಮಿತ್ರ, ಬಾರ್ಗೇನ್ ಪವರ್ ಬಗ್ಗೆ ಮಾತಾಡಬೇಕಾದ್ರೆ ನಾನು ಎಂದು ಎಕ್ಸ್ಪ್ಲೈನ್ ಮಾಡಬೇಕು. ನೀವು ಯಾವುದೋ ಒಂದು ಕಿರಾಣಿ ಅಂಗಡಿಗೆ ಹೋಗ್ತೀರಿ, ಜನರಲ್ ಸ್ಟೋರಿಗೆ ಹೋಗ್ತೀರಿ, ಅದರಲ್ಲಿ ನಿಮ್ಮ ತಂದೆ ಒಂದು 25,000 ರೂಪಾಯಿ ಸಾಲ ಮಾಡಿಬಿಟ್ಟಿದ್ದಾರೆ. ಈಗ ನೀವು ಮತ್ತೆ ಅಲ್ಲೇನೋ ತಗೊಳ್ಳಿಕ್ಕೆ ಹೋಗ್ತೀರಿ. ಇದನ್ನ ತಗೊಳ್ಬೇಕಾದಾಗ್ಲೂ ಮತ್ತೆ ಸಾಲದಲ್ಲೇ ತಗೋಬೇಕು ಅಂತಂದಾಗ ನೀವು 1 kg ಆಲೂಗಡ್ಡೆಗೆ ಆತ 25 ರೂಪಾಯಿ ಅಂತ ಹೇಳಿದ್ರೆ ನೀವು 24 ರೂಪಾಯಿಗೆ ಕೊಡು ಅಂತ ಕೇಳುವಂಗೂ ಇಲ್ಲ. ಯಾಕೆ ಅಂತಂದ್ರೆ ನೀವು ತಗೊಳ್ತಾ ಇರೋದೇ ಸಾಲದಲ್ಲಿ, ಹಿಂದೆ ಇಷ್ಟು ಬೇರೆ ಸಾಲ ಇದೆ ಮತ್ತು ಬಾರ್ಗೇನ ಅಂತ ಕೇಳ್ತಾನೆ. ಭಾರತಕ್ಕೆ ಬಾರ್ಗೇನಿಂಗ್ ಪವರೇ ಇರಲಿಲ್ಲ. ನರೇಂದ್ರ ಮೋದಿ ಮಾಡಿರುವಂತ ಮೊದಲನೇ ಕೆಲಸ ಏನು ಅಂತಂದ್ರೆ ಈ ಬಾರ್ಗೇನಿಂಗ್ ಪವರ್ ತಂದ್ಕೊಂಡ್ರು. ಮಿತ್ರ, ಬಾರ್ಗೇನಿಂಗ್ ಪವರ್ ಬಂದ ನಂತರ ಏನ್ ಮ್ಯಾಜಿಕ್ ಆಯ್ತು ಗೊತ್ತೇನು? ಈ ದೇಶ ಮಿಡ್ಲ್ ಈಸ್ಟ್ ಅಲ್ಲದೆ ಈ
ದೇಶ ವೆಸ್ಟರ್ನ್ ಕಂಟ್ರಿ ಜೊತೆಗೂ ಒಪ್ಪಂದ ಮಾಡಿಕೊಂಡು ಅಲ್ಲಿಂದನೂ ಕೂಡ ಆಯಿಲ್ ತರಿಸ್ಕೊಳ್ಳೋ ಪ್ರಯತ್ನ ಮಾಡ್ತು. ನಾನು ಧರ್ಮೇಂದ್ರ ಪ್ರಧಾನರ ಟ್ವೀಟ್ ಅನ್ನ ಬಹಳ ಹಿಂದೆ ನೋಡಿದ್ದು. ಆ ಟ್ವೀಟ್ ಅಲ್ಲಿ ಧರ್ಮೇಂದ್ರ ಪ್ರಧಾನ್ ಹೇಳ್ತಾರೆ, ನೀವು ಮಿಡ್ಲ್ ಈಸ್ಟ್ ನವರು ನಮಗೆ ರೆಸ್ಪಾನ್ಸಿಬಲ್ ಪ್ರೈಸ್ ನಲ್ಲಿ ನೀವೇನಾದ್ರೂ ಆಯಿಲ್ ಕೊಡ್ಲಿಲ್ಲ ಅಂದ್ರೆ ಆಬ್ವಿಯಸ್ಲಿ ನಾವು ನಮಗೆ ಯಾರು ಆಯಿಲ್ ಕೊಡಬಲ್ಲರೋ ಅವರನ್ನ ಎಕ್ಸ್ಪ್ಲೋರ್ ಮಾಡೇ ಮಾಡ್ತೀವಿ. ಯು ನೋ ವಾಟ್ ಇಸ್ ದಿಸ್ ರೆಸ್ಪಾನ್ಸಿಬಲ್ ಪ್ರೈಸ್? ಮಿಡ್ಲ್ ಈಸ್ಟ್ ನವರು ಏಷಿಯನ್ ಪ್ರೀಮಿಯಂ ಸರ್ಚಾರ್ಜ್ ಅಂತ ಭಾರತ ಮತ್ತು ಚೀನಾ ಆಯಿಲ್ ತೆಗೆದುಕೊಂಡಾಗ ನಮಗೆ ಮಾತ್ರ ಸ್ಪೆಷಲ್ ಸರ್ಚಾರ್ಜ್ ಹಾಕ್ತಿದ್ರು. ಯಾಕೆ ಅಂತಂದ್ರೆ ನಮಗೆ ಇವ್ರ ಹತ್ರ ಬಿಟ್ರೆ ಬೇರೆಯವ್ರ ಹತ್ರ ಆಯಿಲ್ ತಗೊಳ್ಳೋ ಪರಿಸ್ಥಿತಿ ಇಲ್ಲ. ಹೀಗಾಗಿ ಒಂದು ಬ್ಯಾರಲ್ ಮೇಲೆ $2 $3 ಎಕ್ಸ್ಟ್ರಾ ಹಾಕಿದ್ರು ಇವ್ರು ಬಾಯಿ ಮುಚ್ಕೊಂಡು ತಗೊಳ್ಳೇಬೇಕು ಅಂತ ಈ ಪ್ರೀಮಿಯಂ ಸರ್ಚಾರ್ಜ್ ಹಾಕ್ತಿದ್ರು. ಈ ದೇಶ ಕೇಳ್ಕೊಳ್ತು, ನೆವರ್ ಅಕ್ಸೆಪ್ಟ್, ವಿ ವಿಲ್ ನೆವರ್ ಅಕ್ಸೆಪ್ಟ್ ಇಟ್. ನೀವು ಅದನ್ನು ತೆಗಿಲೇಬೇಕು. ಯಾಕೆ ಇದನ್ನು ಕೇಳ್ಕೊಳ್ಳೋ ಧೈರ್ಯ ಬಂತು ಅಂತಂದ್ರೆ ಬಾರ್ಗೇನಿಂಗ್ ಪವರ್ ಜಾಸ್ತಿ ಆಯಿತು. ಕಳೆದ 4 ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರು ಈ ಬಾರ್ಗೇನಿಂಗ್ ಪವರ್ ತಂದುಕೊಟ್ರು. ಮಿತ್ರ, ಇಷ್ಟೇ ಅಲ್ಲ, ಮುಂದಿನ ಒಂದು ಹೆಜ್ಜೆ, ಅದ್ಭುತವಾದ ಹೆಜ್ಜೆ ಏನು ಅಂತಂದ್ರೆ, ಈ ದೇಶ ಅಮೆರಿಕಾದೊಂದಿಗೆ ಬಾಂಧವ್ಯವನ್ನು ಗಟ್ಟಿ ಮಾಡ್ಕೊಳ್ತಲ್ಲ. ಡೊನಾಲ್ಡ್ ಟ್ರಂಪ್ ಬಂದ ಮೇಲೆ ಈ ಬಾಂಧವ್ಯಕ್ಕೆ ಹೊಸ ರೂಪ ಸಿಕ್ತು. ಎಲ್ಲಿವರೆಗೂ ಅಂದ್ರೆ ನೇಷನ್ ಫಸ್ಟ್ ಅನ್ನುವಂತ ನೆಪದಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿದ್ರು, ಭಾರತ ನಮ್ಮೊಂದಿಗೆ ವ್ಯಾಪಾರ ಮಾಡುತ್ತೆ, ಆದರೆ ಇಂಪೋರ್ಟ್ ಕಡಿಮೆ ಮಾಡ್ಕೊಳ್ಳುತ್ತೆ, ಎಕ್ಸ್ಪೋರ್ಟ್ ಜಾಸ್ತಿ ಮಾಡುತ್ತೆ ಅಂತ. ಭಾರತ ಎಕ್ಸ್ಪೋರ್ಟ್ ಮಾಡೋದು $70 ಬಿಲಿಯನ್ ನಷ್ಟಾದ್ರೆ ಭಾರತ ಇಂಪೋರ್ಟ್ ಮಾಡ್ಕೊಳ್ಳೋದು ಜಸ್ಟ್ $30 ಬಿಲಿಯನ್. ಈ ವಿತ್ತೀಯ ಕೊರತೆ ಏನಿದೆಯಲ್ಲ ಇಂಪೋರ್ಟ್ ಎಕ್ಸ್ಪೋರ್ಟ್ದು, ಇದನ್ನ ಸರಿ ಮಾಡ್ಕೊಳ್ಳೇಬೇಕು ಅಂತ ಚೈನಾಕ್ಕೂ ಭಾರತಕ್ಕೂ ತಾಕೀತ್ ಮಾಡಿದ್ರು. ಇಂಡಿಯಾಗೊಂದು ಒಳ್ಳೆ ಅವಕಾಶ ಸಿಕ್ತು. ಭಾರತ ಹೇಳ್ತು, ನಾವು ಹಾಗಿದ್ರೆ ಶೇಲ್ ಆಯಿಲ್ ನ ನಿಮ್ಮಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ. ಯಾವಾಗ ಅಮೆರಿಕಾದೊಂದಿಗೆ ಭಾರತ ವ್ಯವಹಾರ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತೋ, ಅಲ್ಲಿ ಕುದುರ್ಲಿಕ್ಕೆ ಶುರುವಾಯ್ತೋ, ನಿಧಾನವಾಗಿ ಮಿಡ್ಲ್ ಈಸ್ಟ್ ಅಲ್ಲಿ ಹಲ್ಚಲ್ ಶುರುವಾಯ್ತು. ಅವರು ಕೂಡ ಬಾರ್ಗೇನಿಗೆ ಬಂದ್ರು, ನಾವು ಕಡಿಮೆ ಮಾಡ್ಕೊಡ್ತೀವಿ, ನಾವು ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ. ಅಮೆರಿಕ ನಮಗೆ ಏನ್ ಬಾರ್ಗೇನ್ ಮಾಡ್ತು ಗೊತ್ತಾ? ಜಗತ್ತಿನಲ್ಲಿ ಯಾವ ರೇಟಿಗೆ ನಿಮ್ಗೆ ಸಿಗುತ್ತೋ ಅದಕ್ಕಿಂತ ನಾವು $2 ನಷ್ಟು, ಮೇ ಬಿ ಸಮ್ ಅಮೌಂಟ್ ಆಫ್ ಇಟ್, ಅಷ್ಟು ಕಡಿಮೆ ಕೊಡ್ತೀವಿ ಅಂತ ಅಮೆರಿಕ ಬಾರ್ಗೇನಿಂಗ್ ಬಿಡ್ತು. ಭಾರತದ ಬಾರ್ಗೇನಿಂಗ್ ಪವರ್ ಇತ್ತಲ್ಲ, ಈಗ ಅಮೆರಿಕಾದೊಂದಿಗೂ ಜಾಸ್ತಿ ಆಗಿತ್ತು. ಇದು ಕಳೆದ 4 ವರ್ಷಗಳಲ್ಲಿ ಆದ ಬದಲಾವಣೆ. ಭಾರತ ಬರೀ ಅಮೆರಿಕ ಮಾತ್ರ ಅಲ್ಲ, ಟಾರ್ ಸ್ಯಾಂಡ್ ಇಂದ ತೆಗೆಯುವಂತ ಆಯಿಲ್ ಅನ್ನ ಅದು ಕೆನಡಾದಲ್ಲಿ ಶೋಧಿಸ್ಲಿಕ್ಕೆ ಶುರು ಮಾಡಿತು. ಮಿತ್ರರೆ, ಒಂದ್ ಹೆಜ್ಜೆ ಮುಂದೆ ಹೋಗಿ ಭಾರತ ನೈಜೀರಿಯಾದೊಂದಿಗೆ, ನಿಮ್ಗೆ ನೆನಪಿರಬೇಕು 2015-16ರಲ್ಲಿ ಆಫ್ರಿಕಾದ ಒಂದು ಡೆಲಿಗೇಷನ್ ಭಾರತಕ್ಕೆ ಬಂದಾಗ ನೈಜೀರಿಯಾದವರೊಂದಿಗೆ ವಿಶೇಷವಾದ ಮಾತುಕತೆ ನಡೆದಿತ್ತು. ನೈಜೀರಿಯಾದೊಂದಿಗೂ ಭಾರತ ನೀವು ನಮಗೆ ಆಯಿಲ್ ಅನ್ನು ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತು. ಅಂಡ್ ದೆನ್ ವೆನಿಜುಯೆಲಾ, ದಕ್ಷಿಣ ಅಮೆರಿಕದ ವೆನಿಜುಯೆಲಾ ಯಾವುದು ಪೂರ್ತಿ ಪ್ರಮಾಣದಲ್ಲಿ ಇವತ್ತು ಧ್ವಂಸವಾಗಿ ಹೋಗಿದೆಯೋ, ಅವರ ಆರ್ಥಿಕ ಸ್ಥಿತಿ ಹಾಳಾಗಿ ಹೋಗಿದೆಯೋ, ಆ ದಕ್ಷಿಣ ಅಮೆರಿಕದ ವೆನಿಜುಯೆಲಾದೊಂದಿಗೆ ಕೂಡ ಒಪ್ಪಂದ ಮಾಡ್ಕೊಳ್ತು. ನಂಗೆ ಗೊತ್ತಿಲ್ಲ ಎಷ್ಟು ಜನ ಇದನ್ನು ನೋಡಿದ್ರು. ವೆನಿಜುಯೆಲಾ ಕೆಲವು ದಿನಗಳ ಹಿಂದೆ ನಾವು ಒಂದು ಕ್ರಿಪ್ಟೋ ಕರೆನ್ಸಿ ಓಪನ್ ಮಾಡಿದ್ದೀವಿ, ಅದರ ಹೆಸರು ಪೆಟ್ರೋ ಅಂತಿದೆ. ಈ ಪೆಟ್ರೋ ಕೊಟ್ರೆ ನಾವು ಭಾರತಕ್ಕೆ ಆಯಿಲ್ ಕೊಡ್ತೀವಿ ಅಂಡ್ ಜಗತ್ತಿನ ಮಾರ್ಕೆಟ್ಗಿಂತ 30% ನಷ್ಟು ಕಡಿಮೆ ರೇಟ್ ಅಲ್ಲಿ ಕ್ರೂಡ್ ಆಯಿಲ್ ಕೊಡ್ತೀವಿ ಅಂತ ಹೇಳ್ತು. ದಟ್ ವಾಸ್ ಅ ಹ್ಯೂಜ್ ಪ್ರಾಫಿಟ್. ಆದರೆ ಭಾರತ ಹೇಳ್ತು, $ಪೆಟ್ರೋ ಕ್ರಿಪ್ಟೋ ಕರೆನ್ಸಿ ಆಗಿರೋದ್ರಿಂದ ನಾನು ನಂಬಲಿಕ್ಕೆ ಸಾಧ್ಯ ಇಲ್ಲ, ನಾನು ಬಿಸ್ನೆಸ್ ಮಾಡ್ಲಿಕ್ಕೆ ಸಾಧ್ಯ ಇರೋದು ರುಪಿನಲ್ಲಿ ಮಾತ್ರ, ನೀವು ರುಪಿ ತಗೊಳ್ಳೋದಿದ್ರೆ ತಗೊಳ್ಳಿ ಅಂತಂದ್ರೆ 2-3 ದಿನಗಳ ಹಿಂದೆ ವೆನಿಜುಯೆಲಾ ಹೇಳಿದೆ, ನೀವು ರುಪಿಯಲ್ಲಾದ್ರೂ ಕೊಡಿ, ನೋ ಮ್ಯಾಟರ್, ನಾವು ನಿಮ್ಗೆ ಆಯಿಲ್ ಕೊಡ್ತೀವಿ ಅಂತ. ಈಗ ಭಾರತ ರೂಪಾಯಿಗಳಲ್ಲಿ ಆಯಿಲ್ ತಗೊಳ್ಳಿಕ್ಕೆ ಶುರು ಮಾಡುತ್ತೆ. ವೆನಿಜುಯೆಲಾ ಹೇಳಿದೆ, ಭಾರತಕ್ಕೂ ಮತ್ತು ವೆನಿಜುಯೆಲಾಕ್ಕೂ ಅನೇಕ ದಿಕ್ಕಿನಲ್ಲಿ ಸಂಬಂಧಗಳಿರೋದ್ರಿಂದ ನಾವು ಬೇರೆ ಬೇರೆ ವಸ್ತುಗಳನ್ನ ಭಾರತದಿಂದ ಕೊಂಡ್ಕೊಳ್ಳುವಾಗ ಈ ರುಪಿನ್ ಬಳಸ್ತೀವಿ. ಸೊ ನಮ್ಮ ಮತ್ತು ವೆನಿಜುಯೆಲಾ ನಡುವೆ ರುಪಿಗೆ ಏನಾದ್ರೂ ಆಯಿಲ್ ಬರ್ಲಿಕ್ಕೆ ಶುರುವಾಗ್ಬಿಟ್ರೆ ಇದೊಂದು ದೊಡ್ಡ ಗೇಮ್ ಚೇಂಜರ್ ಆಗುತ್ತೆ. ಆದ್ರೆ ಅಮೆರಿಕ ಒಂದು ದೊಡ್ಡ ಕಣ್ಣಲ್ಲಿಟ್ಟಿರೋದ್ರಿಂದ ಬಹಳ ದೊಡ್ಡ ಪ್ರಾಬ್ಲಮ್ ಇದೆ. ಮಿತ್ರ, ಎಲ್ಲವೂ ತುಂಬಾ ಚೆನ್ನಾಗಿತ್ತು, ಸುಸೂತ್ರವಾಗಿ ನಡೆದಿತ್ತು. ಒಂದು ದೊಡ್ಡ ಪ್ರಾಬ್ಲಮ್ ಆಯ್ತು. ಅದೇನು ಅಂತಂದ್ರೆ, ಅಮೆರಿಕ ಕಳೆದ 10-12 ದಿನಗಳ ಹಿಂದೆ ಇರಾನಿನ ಮೇಲೆ ಸ್ಯಾಂಕ್ಷನ್ಸ್ ಹಾಕ್ತು. ಇರಾನ್ ಮೇಲೆ ಅಮೆರಿಕ ಸ್ಯಾಂಕ್ಷನ್ಸ್ ಹಾಕಿದ ತಕ್ಷಣ ಇರಾನ್ ತಾನು ಎಕ್ಸ್ಟ್ರಾಕ್ಟ್ ಮಾಡಬೇಕಾಗಿರೋ ಆಯಿಲ್ ಅನ್ನ ಸಹಜವಾಗಿಯೇ ಕಡಿಮೆ ಮಾಡಬೇಕಾಗಿ ಬಂತು. ಯಾವಾಗ ಆಯಿಲ್ ಎಕ್ಸ್ಟ್ರಾಕ್ಷನ್ ಕಡಿಮೆ ಆಯಿತೋ, ಇರಾನ್ ನಿಂದ ಪಂಪ್ ಆಗ್ತಿದ್ದ ಆಯಿಲ್ ಕಡಿಮೆ ಆದ ತಕ್ಷಣ ನಿಧಾನವಾಗಿ ಕ್ರೂಡ್ ಆಯಿಲ್ ಪ್ರೈಸ್ ರೈಸ್ ಆಗಲಿಕ್ಕೆ ಶುರುವಾಯಿತು. ಮಧ್ಯದಲ್ಲಿ ಅದನ್ನು ಮ್ಯಾನೇಜ್ ಮಾಡೋ ಪ್ರಯತ್ನ ಕಳೆದ 3-4 ದಿನಗಳಿಂದ ಮಾಡಲಾಯ್ತು. ಆದ್ರೂ ಅದು ಕಂಟ್ರೋಲಿಗೆ ಬರಲಿಲ್ಲ, ನಿಧಾನವಾಗಿ ರೈಸ್ ಆಗ್ತಾ ಹೋಯಿತು. ಇವತ್ತು $72-73 ಪರ್ ಬ್ಯಾರಲ್ಗೆ ಬಂದು ನಿಂತ್ಕೊಂಡಿದೆಯಲ್ಲ, ಅದರ ಮೇಜರ್ ರೀಸನ್ ಇದೆ. ಇರಾನ್ಗೆ ಯಾವಾಗ ಅಮೆರಿಕ ಸ್ಯಾಂಕ್ಷನ್ಸ್ ಹಾಕ್ತೀನಿ ಅಂತ ಹೇಳ್ತೋ, ಭಾರತದ ಇಷ್ಟು ಒಪ್ಪಂದಗಳು, ಇಷ್ಟು ದಿನ ಮಾಡಿದಂತ ಎಲ್ಲ ಪ್ರಯತ್ನಗಳು ಯಾವ ಹಂತಕ್ಕೆ ಬಂದು ನಿಂತಿವೆ ಅಂತಂದ್ರೆ, ಇರಾನಿಗೆ ಸ್ಪಷ್ಟವಾದ ಹೇಳಿಕೆ ಕೊಟ್ಟಿದೆ, ನೀವು ನಮ್ಮೊಂದಿಗಿರ್ತಿರೋ ಆ ಕಡೆಗಿರ್ತಿರೋ ಅಂತ. ಆದರೆ ಭಾರತಕ್ಕೆ ಟೈಟ್ ರೋಪ್ ವಾಕಿಂಗ್ ಮಾಡಿ ಚೆನ್ನಾಗಿ ಗೊತ್ತಿದೆ. ಅದರಲ್ಲೂ ನರೇಂದ್ರ ಮೋದಿಗೆ ಎಲ್ಲರನ್ನೂ ಮ್ಯಾನೇಜ್ ಮಾಡ್ತಾ ತನಗೆ ಬೇಕಾಗಿರೋದನ್ನು ಮಾಡ್ಕೊಳ್ಳೋಕೆ ಚೆನ್ನಾಗಿ ಗೊತ್ತಿರೋದ್ರಿಂದ ಇರಾನ್ನೊಂದಿಗೆ ಒಪ್ಪಂದ ಮಾಡ್ಕೊಂಡಿದ್ದಾರೆ. ನೌ ಐ ಅಂಡರ್ಸ್ಟ್ಯಾಂಡ್, ನರೇಂದ್ರ ಮೋದಿ ತುರ್ತಾಗಿ ರಷ್ಯಾಕ್ಕೆ ಹೋಗಿ ಬಂದ್ರಲ್ಲ, ಯಾಕೆ ಹೋಗಿದ್ದಿರ್ಬೋದು ಅಂತಂದ್ರೆ, ಅಕಸ್ಮಾತ್ ಈ ಹೊತ್ತಲ್ಲಿ ಎಲ್ಲ ಪ್ರೈಸ್ ರೈಸ್ ಶೂಟಪ್ ಆಗಿಬಿಟ್ರೆ ಭಾರತ ಏನಾದರೂ ರಷ್ಯಾದೊಂದಿಗೆ ಒಪ್ಪಂದ ಮಾಡಿಕೊಂಡು ಅಲ್ಲಿಂದ ಆಯಿಲ್ ಅನ್ನು ತರಿಸ್ಕೊಳ್ಳಿಕ್ಕೆ ಸಾಧ್ಯ ಆದರೆ
ವಿ ಕ್ಯಾನ್ ಮ್ಯಾನೇಜ್ ಅವರ್ ಆಯಿಲ್ ರಿಕ್ವೈರ್ಮೆಂಟ್ಸ್. ಇದು ನರೇಂದ್ರ ಮೋದಿ ಅವರ ದೊಡ್ಡ ಕಲ್ಪನೆ ಅಂತ ನನ್ಗನ್ಸೋದು. ನರೇಂದ್ರ ಮೋದಿ ಕಳೆದ 4 ವರ್ಷಗಳಲ್ಲಿ ಏನ್ ಮಾಡಿದ್ರು ಅಂತ ಕೇಳುವವರೆಗೆ ಇದಕ್ಕಿಂತ ಹೆಚ್ಚು ಇನ್ನೇನು ಉತ್ತರ ಕೊಡಬೇಕು. ಅಂಡ್ ನೆಕ್ಸ್ಟ್, ಕೊನೆಯದಾಗಿ ಮುಂದೇನು ಒಟ್ಟಾರೆ ನಮ್ಮ ಪರಿಸ್ಥಿತಿ ಮಿತ್ರರೆ? 2013-14ರಲ್ಲಿ 1,69,000 ಕೋಟಿ 1,69,000 crore ಅಷ್ಟು ನಮಗೆ ಈ ಡೀಸೆಲ್ ಮತ್ತು ಪೆಟ್ರೋಲ್ ಅಥವಾ ಇಂಧನದಿಂದ ಆದಾಯ ಬಂದಿತ್ತು. 2015-16ರಲ್ಲಿ ಇದು 2,87,000 ಕೋಟಿಗೇರಿದೆ ಅಂತ. ನಾನು ಇದರದೆಲ್ಲ ಬ್ರೇಕಪ್ ಕೊಡ್ತಾ ಹೋದರೆ ಯು ವಿಲ್ ವಂಡರ್ ಭಾರತ ಎಷ್ಟು ಅದ್ಭುತವಾದ ಗಳಿಕೆಯನ್ನ ಈ ಹಿನ್ನೆಲೆಯಲ್ಲಿ ಮಾಡ್ಕೊಂಡಿದೆ ಅಂತ. ಈ ಹಣದಲ್ಲಿ ಭಾರತ ಏನ್ ಮಾಡ್ತು? ಒಟ್ಟಾರೆ ಬಾಕಿ ಸಾಲವನ್ನು ತೀರಿಸ್ತು. ಎರಡನೇದು ರೋಡ್ಸ್ ಕನ್ಸ್ಟ್ರಕ್ಷನ್ ಮಾಡ್ತು. ನಾನು ರೋಡ್ಸ್ ಬಗ್ಗೆ ಮಾತಾಡಬೇಕಾದ್ರೆ ನಿಮ್ಗೆ ಆಶ್ಚರ್ಯ ಅನಿಸುತ್ತೆ ಮಿತ್ರರೇ. ನಾನು ಮತ್ತು ನೀವು ಪೆಟ್ರೋಲ್ಗೆ ಕೊಟ್ಟಿರುವಂತ ಈ 4 ರೂಪಾಯಿ 5 ರೂಪಾಯಿ ಹೆಚ್ಚು ಏನಿದೆಯಲ್ಲ, ಇದು ದೇಶಕ್ಕೆ ಹೇಗೆ ಬಳಕೆ ಆಗಿದೆ ಗೊತ್ತೇನು? ಇಂಡಿಯಾ ಚೈನಾ ಬಾರ್ಡರ್ ರೋಡ್ಸ್. ನೀವು ಯಾವತ್ತಾದ್ರೂ ಇಂಡಿಯಾ ಚೈನಾ ಬಾರ್ಡರ್ ನಲ್ಲಿ ತಿರುಗಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಆ ಬಾರ್ಡರ್ ಅಲ್ಲಿ ಗುಡ್ಡವನ್ನು ಹತ್ಕೊಂಡು ಹೋಗ್ಬೇಕು. ಈ ದೇಶದ ಸೈನಿಕ ಚೀನಿಯರು ದಾಳಿ ಮಾಡಿದ್ರೆ ಅವರು ಒಳಗೆ ಬಂದಿರ್ತಾರೆ, ಇನ್ನು ಗುಡ್ಡ ಹತ್ತಾನೆ ಇರ್ತಾನೆ, ಆ ತರದ ಪರಿಸ್ಥಿತಿ ಇತ್ತು. ಈ ತರದ 3,400 ಕಿಲೋಮೀಟರ್ ರಸ್ತೆಯನ್ನು ಗುರುತಿಸಿ ಈ ತರದ ಆ ರಸ್ತೆಗಳನ್ನ 61 ವಿಭಾಗಗಳನ್ನಾಗಿ ಮಾಡಿದ್ರು. ಆ 61 ವಿಭಾಗಗಳಲ್ಲಿ ಮಿತ್ರ ಕಳೆದ 4 ವರ್ಷಗಳಲ್ಲಿ 27 ವಿಭಾಗಗಳ ರಸ್ತೆಗಳು ಕಂಪ್ಲೀಟ್ ಆಗಿವೆ. ಇನ್ನು ಉಳಿದ 34 ವಿಭಾಗಗಳಲ್ಲಿ 21 ರಸ್ತೆಗಳ ಕೆಲಸ ಅರ್ಧ ನಡೀತಾ ಇದೆ. ಇನ್ನೊಂದು 6-7 ರಸ್ತೆಗಳ ಕೆಲಸ ಬಾಕಿ ಇದೆ. ಅದು ಏನಾದ್ರೂ ಮುಂದಿನ ವರ್ಷದಲ್ಲಿ ಮುಗಿದೋಗ್ಬಿಟ್ರೆ ಹೆಚ್ಚು ಕಡಿಮೆ 3,400 ಕಿಲೋಮೀಟರ್ ಇಂಡೋ ಚೈನಾ ಬಾರ್ಡರ್ ನ ರಸ್ತೆ ನಿರ್ಮಾಣ ಇದೆಯಲ್ಲ, ದಟ್ ಈಸ್ ಬಿಕಾಸ್ ಆಫ್ ದಿಸ್ ಮನಿ. ಈ ಲಕ್ಷಾಂತರ ಕೋಟಿ ರೂಪಾಯಿ ಏನ್ ಕೊಟ್ಟಿದ್ದೀವಿ ಈ ದುಡ್ಡಿನಲ್ಲದಾಗಿದೆ. ಎರಡನೇದು ಮಿತ್ರ, ಟೈಮ್ಸ್ ಆಫ್ ಇಂಡಿಯಾದ ರಿಪೋರ್ಟ್ ನನ್ನ ಹತ್ರ ಇದೆ. ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ನ ಪ್ರಕಾರ 2016-17ರಲ್ಲಿ 823 ಕಿಲೋಮೀಟರ್ ನ್ಯಾಷನಲ್ ಹೈವೇಸ್ ನಾವು ಮಾಡಿದ್ದೀವಿ. 2017-18ರಲ್ಲಿ 10,000 ಕಿಲೋಮೀಟರ್. 2016-17ರಲ್ಲಿ 8,231 ಕಿಲೋಮೀಟರ್ ಆಗಿದೆ. 2017-18ರಲ್ಲಿ 10,000 ಕಿಲೋಮೀಟರ್ ನ್ಯಾಷನಲ್ ಹೈವೇಸ್ ಮಾಡಿದ್ದೀವಿ. 28 ಕಿಲೋಮೀಟರ್ಸ್ ಪರ್ ಡೇ ಸ್ಪೀಡ್ ನಲ್ಲಿ ಈ ದೇಶ ರಸ್ತೆ ಮಾಡ್ತಾ ಇದೆ. ಇನ್ನು ನೀವು ರೂರಲ್ ವಿಚಾರಕ್ಕೆ ಬಂದರೆ 2011-14ರಲ್ಲಿ ಇನ್ ದೋಸ್ 3 years UPA 2 ಏನ್ ನಡೀತಿತ್ತು ಆ ಟೈಮ್ ನಲ್ಲಿ 70-75 ಕಿಲೋಮೀಟರ್ ಪರ್ ಡೇ ರೂರಲ್ ಲೋಡ್ಸ್ ಆಗ್ತಾ ಇತ್ತು ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನಾ ಅಡಿಯಲ್ಲಿ. 2014-16ರಲ್ಲಿ ನರೇಂದ್ರ ಮೋದಿ ಬಂದ ಮೊದಲ 2 ವರ್ಷಗಳಲ್ಲಿ ಅವರು 70-75 ಇದ್ದದನ್ನ 100 ಕಿಲೋಮೀಟರ್ಗೆ ಏರಿಸಿದ್ರು. ಅಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ PM. ಅವರು ಈ ವರ್ಷ ಅಥವಾ ಕಳೆದ ವರ್ಷ ಇದನ್ನ 133 ಕಿಲೋಮೀಟರ್ ಪರ್ ಡೇಗೆ ಏರಿಸಿದ್ದಾರೆ. ಈ ವರ್ಷ I think they have crossed 150 kilometer per day. ಹಳ್ಳಿಗಳಿಗೆ ರಸ್ತೆ ಆಯಿತು, ನ್ಯಾಷನಲ್ ಹೈವೇಗಳು ಬಂತು, 13 ಎಕ್ಸ್ಪ್ರೆಸ್ ಹೈವೇಗಳಿಗೆ ಭಾರತ ಸಜ್ಜಾಗಿ ನಿಂತಿದೆ, ಬಾರ್ಡರ್ ರೋಡ್ಸ್ ನಿರ್ಮಾಣ ಆಗಿದೆ. ಎಲ್ಲಿಂದ ಬಂತು ದುಡ್ಡು? ಈ ದುಡ್ಡೆಲ್ಲ ಬಂದಿದ್ದು ಇಲ್ಲಿಂದನೇ ನಾವು ಮರೆತೇ ಹೋಗ್ತಿದ್ದೀವಿ. ಇಷ್ಟಾದ್ರೂ ಕೂಡ ಇತ್ತೀಚೆಗೆ ಪ್ರೈಸ್ ಹೈಕ್ ಆಯ್ತಲ್ಲ, ಈ ಪ್ರೈಸ್ ಹೈಕ್ ಆದಾಗ ಡೀಸೆಲ್ ಪ್ರೈಸ್ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ 20% ರೈಸ್ ಆದ್ರೆ ಭಾರತದಲ್ಲಿ ಜಸ್ಟ್ 4% ರೈಸ್ ಆಗಿದೆ. ಪೆಟ್ರೋಲ್ ಪ್ರೈಸ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ 8% ರೈಸ್ ಆಗಿದ್ದಾಗ ಭಾರತದಲ್ಲಿ ಜಸ್ಟ್ 4% ರೈಸ್ ಆಗಿದೆ. ಮಿತ್ರ, ಇನ್ನೂ ಆಶ್ಚರ್ಯದ ಸಂಗತಿ ನಾನು ಹೇಳಬೇಕು. 2014ರಲ್ಲಿ ನರೇಂದ್ರ ಮೋದಿ ಅವರು ಅಧಿಕಾರವನ್ನು ಪಡ್ಕೊಂಡಾಗ ಪೆಟ್ರೋಲ್ ರೇಟ್ 73 ರೂಪಾಯಿ ಇನ್ ಡೆಲ್ಲಿ ಇತ್ತು. ಯು ನೋ ವಾಟ್ ಇಸ್ ದ ಪ್ರೈಸ್ ಟುಡೇ? ಇವತ್ತು ಡೆಲ್ಲಿನಲ್ಲಿ ಪೆಟ್ರೋಲ್ ಪ್ರೈಸ್ 76 ರೂಪಾಯಿ. 4 ವರ್ಷಗಳಲ್ಲಿ ಪೆಟ್ರೋಲ್ ಪ್ರೈಸ್ ರೈಸ್ ಆಗಿದ್ದು 3 ರೂಪಾಯಿ. ಈ 3 ರೂಪಾಯಿ ರೈಸಿಗೆ ಇಟ್ಟು ಕಿತ್ತಾಡ್ತಿದ್ವಿ. ಆದ್ರೆ ಈ 3 ರೂಪಾಯಿ ರೈಸಿಗೆ ಎಲ್ಲ ಕಡೆಯ ರೋಡ್ ನಿರ್ಮಾಣ ಆಯ್ತಲ್ಲ. ಕರ್ನಾಟಕದ ನಾವು ನರೇಂದ್ರ ಮೋದಿಯ ಅಶ್ವಮೇಧ ಕುದುರೆಯನ್ನ ಕಟ್ಟಾಕಿದವರನ್ನೆಲ್ಲ ನೋಡ್ತಾ ಇದ್ದೀವಿ. ಐ ವಂಡರ್. ಕರ್ನಾಟಕದ ಬೆಂಗಳೂರಿನಲ್ಲಿ BBMP ಪ್ರಕಾರ 15,934 ಪಾಟ್ ಹೋಲ್ಸ್ ಇವೆ ಅಂತ. ಬೆಂಗಳೂರಿನಲ್ಲಿ ಇಷ್ಟು ಪಾಟ್ ಹೋಲ್ಸ್ ಇದೆ. ಆದ್ರೆ ಈ ದೇಶದಲ್ಲಿ ಎಕ್ಸ್ಪ್ರೆಸ್ ಹೈವೇಗಳ ನಿರ್ಮಾಣ ಆಯ್ತಲ್ಲ, ಎಲ್ಲಿಂದ ನಿರ್ಮಾಣ ಆಯ್ತು? ಇದು ನಿರ್ಮಾಣ ಆಗಿದ್ದು ಈ ಪೆಟ್ರೋಲ್ ಮತ್ತು ಡೀಸೆಲ್ ನ ರೇಟ್ ಏನ್ ಕಡಿಮೆ ಆಯ್ತು ಅದರಿಂದ ಅಂತ. ಬಟ್ ನಂಗೆ ಬಹಳ ದುಃಖ ಆಗಿದ್ದು ಯಾವಾಗ ಗೊತ್ತೇನು? P. ಚಿದಂಬರಂ ಒಂದು ಟ್ವೀಟ್ ಮಾಡಿದ್ದಾರೆ. ಈಗ ಎದುರಿಗೆ ಬರೋ ಧೈರ್ಯ ಇಲ್ಲ ಅವರಿಗೆ. ಯಾಕೆ ಅಂತಂದ್ರೆ ವಿದೇಶದಲ್ಲಿ ಅವರ ಒಟ್ಟು ಆಸ್ತಿ 18,000 ಕೋಟಿ ರೂಪಾಯಿ ಎಷ್ಟಿದೆ ಅಂತ ಇಡೀ ಲೆಕ್ಕ ಹಾಕೊಂಡು ಅದನ್ನು ಮುಂದಕ್ಕಿಟ್ಟಿದೆ. 18,000 ಕೋಟಿ ರೂಪಾಯಿ ಅಷ್ಟು ದುಡ್ಡನ್ನ ಇಲ್ಲಿಂದ ವಿದೇಶಕ್ಕೆ ಸಾಗಿಸಿದ ಪುಣ್ಯಾತ್ಮ ಆತ ಒಂದ್ ಮಾತು ಏನ್ ಹೇಳಿದ್ದಾರೆ ಗೊತ್ತಾ? ಈ ಸರ್ಕಾರ ಮನಸ್ಸು ಮಾಡಿದ್ರೆ, ಈ ಸರ್ಕಾರ ಎಲ್ಲ ತೆರಿಗೆಗಳನ್ನ ತೆಗೆದು ಹಾಕಿದ್ರೆ 25 ರೂಪಾಯಿ ಆದ್ರೂ ಪೆಟ್ರೋಲ್ ಕಾಸ್ಟ್ ಅನ್ನ ಕಡಿಮೆ ಮಾಡಬಹುದು, ಡೀಸೆಲ್ ಕಾಸ್ಟ್ ಅನ್ನ ಕಡಿಮೆ ಮಾಡಬಹುದು ಅಂತ ಒಂದ್ ಮಾತು ಹೇಳಿದ್ದಾರೆ. ಆದ್ರೆ ಇದೇ ಚಿದಂಬರಂ 2013ರಲ್ಲಿ ಬೆಂಗಳೂರಿಗೆ ಬಂದಿದ್ದಾಗ ಒಂದ್ ಮಾತು ಹೇಳಿದ್ರು. ಐ ಕೋಟ್ ಫ್ರಮ್ ಅ ರಿಪೋರ್ಟ್, ಒಂದು ಪೇಪರ್ ರಿಪೋರ್ಟ್. ದೆರ್ ಈಸ್ ಅ ಸ್ಟಡಿ ರೈಸ್ ಇನ್ ದ ಮಿನಿಮಮ್ ಸಪೋರ್ಟ್ ಪ್ರೈಸ್ ಆಫ್ ಪ್ಯಾಡಿ, wheat and sugar cane reflected in the price in the price of commodities. When the urban middle class
Please note, when the urban middle class can buy a bottle of mineral water for 15 rupees and ice cream for 20 rupees, why do they make so much of noise about price rise? 15 ರೂಪಾಯಿಗೆ ಮಿನರಲ್ ವಾಟರ್ ತಗೋತೀರಾ, 20 ರೂಪಾಯಿಗೆ ಐಸ್ ಕ್ರೀಮ್ ತಗೊಳ್ತೀರಾ, ಅಂತವರು ನೀವು ಪ್ರೈಸ್ ರೈಸ್ ಬಗ್ಗೆ ಯಾಕೆ ಕೂಗಾಡ್ತಿದ್ದೀರಿ ಅಂತ ಬೆಂಗಳೂರಿನಲ್ಲಿ ಮಾತಾಡಿದ ಚಿದಂಬರಂ ಇವತ್ತು ಹೇಳ್ತಾರೆ ಪ್ರೈಸ್ ರೈಸ್ ಆಗೋಗಿದೆ, ಇದನ್ನ ಕಡಿಮೆ ಮಾಡಬೇಕು ಅಂತ. ರಾಹುಲ್ ಗಾಂಧಿ ಒಂದು ಮಾತನ್ನು ಹೇಳಿದ್ದಾರೆ, ನಂಗೆ ಗೊತ್ತಿಲ್ಲ ಎಷ್ಟು ಜನ ಕೇಳಿದ್ದೀರೋ ಇಲ್ವೋ. ರಾಹುಲ್ ಗಾಂಧಿ ಹೇಳಿದ್ದಾರೆ, ನೀವು ಫಿಟ್ ಆಗಿರಬೇಕು ಅನ್ನೋದಕ್ಕೆ ಚಾಲೆಂಜ್ ತಗೊಳ್ಳಿಕ್ಕೆ ಸಿದ್ಧರಾಗಿದ್ದೀರಿ, ನಂದೊಂದು ಚಾಲೆಂಜ್ ತಗೊಳ್ಳಿ, ನೀವು ಟ್ಯಾಕ್ಸ್ ಅನ್ನ ಕಟ್ ಮಾಡಿ ಎಲ್ಲ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಅನ್ನು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ, ಚಾಲೆಂಜ್ ತಗೋತೀರಾ ಅಂತ. ಮಿತ್ರರೇ, ಜಿಎಸ್ಟಿ ಅಂಡರ್ ಪೆಟ್ರೋಲ್ ಮತ್ತು ಡೀಸೆಲ್ ನ ತರಬೇಕು ಅಂತ ಜಿಎಸ್ಟಿಯ ಕಲ್ಪನೆ ಕಾಂಗ್ರೆಸ್ನವರೇ ಮಾಡಿದ್ದು, ಈಗ ವಿರೋಧ ಮಾಡ್ತಿದ್ದಾರಷ್ಟೇ. ಜಿಎಸ್ಟಿಯನ್ನು ತರಬೇಕು ಅಂತ ಅನ್ಕೊಂಡಾಗ ಈ ಜಿಎಸ್ಟಿಗೋಸ್ಕರ ಏನ್ ಕಾನ್ಸ್ಟಿಟ್ಯೂಷನ್ ಇತ್ತು, ಆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಪ್ಪಿ ತಪ್ಪಿಯೂ ಕೂಡ ಪೆಟ್ರೋಲ್ ಇರಬಾರ್ದು ಅಥವಾ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇರಬಾರ್ದು ಅಥವಾ ಪೆಟ್ರೋಲ್ ಡೀಸೆಲ್ ಇರಬಾರ್ದು ಅಂತ ಕಾನ್ಸ್ಟಿಟ್ಯೂಷನ್ ಇಂದಲೇ ಆಚೆ ಇಟ್ಟಿದ್ರು. ನರೇಂದ್ರ ಮೋದಿ ಅವರ ಅಧಿಕಾರ ಬಂದಾಗ ಅರುಣ್ ಜೇಟ್ಲಿ ಅವರು ಮಾಡಿದ ಮೊದಲನೇ ಕೆಲಸ, ನಾವು ಅದಕ್ಕೆ ಹಾಕಬೇಕೋ ಬೇಡವೋ, ಜಿಎಸ್ಟಿ ಅಂಡರ್ ತರಬೇಕೋ ಬೇಡವೋ ಆಮೇಲೆ ಯೋಚನೆ ಮಾಡೋಣ, ಕನಿಷ್ಠ ಪಕ್ಷ ಚರ್ಚೆಗಾದ್ರೂ ಅದು ಬರುವಂತಿರಲಿ ಅಂತ ಅದನ್ನೂ ಕೂಡ ಕಾನ್ಸ್ಟಿಟ್ಯೂಷನ್ ಅಂಡರಿಗೆ ತಂದು ಚರ್ಚೆಗೆ ಮುಕ್ತವಾಗಿಟ್ಟಿದ್ದು ಇದೇ ಸರ್ಕಾರ, ಇದೇ ನರೇಂದ್ರ ಮೋದಿ. ಆದರೆ ಇವತ್ತಿಗೂ ಕೂಡ ಕಾಂಗ್ರೆಸ್ಸಿನ ಸರ್ಕಾರಗಳು ಜಿಎಸ್ಟಿ ತರಬೇಕು ಅಂತ ಇಷ್ಟೆಲ್ಲ ಹಲ್ಲ ಮಾಡ್ತಿರುವಂತವು, ಅವರೇ ಜಿಎಸ್ಟಿ ಅಂಡರ್ ಪೆಟ್ರೋಲ್ನ ತರೋದಕ್ಕೆ ಯಾಕೆ ಹಿಂಜರಿತಿದ್ದಾರೆ ಗೊತ್ತೇನು? ಅದನ್ನ ತಂದ್ರೆ ಈಗೇನ್ ಇನ್ಕಮ್ ರಾಜ್ಯಗಳಿಗೆ ಬರ್ತಾ ಇದೆಯೋ ಅದು ತಕ್ಷಣಕ್ಕೆ ಕಡಿಮೆ ಆಗೋಗ್ಬಿಡುತ್ತೆ ಅನ್ನುವಂತ ಹೆದರಿಕೆ ಇದೆ. ಐ ಚಾಲೆಂಜ್ ರಾಹುಲ್ ಗಾಂಧಿ, ಕರ್ನಾಟಕದಲ್ಲಿ ಡೀಸೆಲ್ ಪೆಟ್ರೋಲ್ಗೆ ಆನ್ ಅಂಡ್ ಅರೌಂಡ್ 14-15% ನಷ್ಟು ವ್ಯಾಟ್ ಹಾಕ್ತಿದ್ದೀರಲ್ಲ, ಡು ಯು ಹ್ಯಾವ್ ದ ಗಟ್ಸ್? ಆ ವ್ಯಾಟ್ ಅನ್ನ 14% ಇಂದ ಇಳಿಸಿ 5%ಗೋ 6%ಗೋ ಪೂರ್ತಿ ತೆಗಿಬೇಕು ಅಂತ ನಾನು ಹೇಳಲ್ಲ, 5%ಗೋ 6%ಗೋ ಇಳಿಸುವಷ್ಟು ಗಟ್ಸ್ ಇದೆಯೇನು? ಸರ್ಕಾರಗಳು ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಬಹುಮತದ ಕತೆ ಹೇಳ್ಕೊಂಡು ಕೂತಿವೆ. ಯಾಕೆ ಅಂತಂದ್ರೆ ಬೇಕಾಗಿರೋ ಹಣ ಅವ್ರ ಹತ್ರ ಇಲ್ಲ ಅಂತ. ನಮ್ಗೇನ್ ರೆವಿನ್ಯೂ ಬರ್ತಾ ಇದೆ ಅದರ ಮೇಜರ್ ಇದರಲ್ಲೇ ಬರ್ತಾ ಇರೋದು, ಇದನ್ನ ಕಳ್ಕೊಳ್ಳಿಕ್ಕೆ ಯಾರೂ ಸಿದ್ಧರಿಲ್ಲ. ಹೀಗಾಗಿ ಜಿಎಸ್ಟಿಗೆ ಒಮ್ಮತ ರೂಪಿಸಬೇಕು ಅಂದ್ರೆ ಬಹಳ ದೊಡ್ಡ ಸಮಸ್ಯೆ ಇದೆ. ಇಷ್ಟಾದ್ರೂ ಕೂಡ ಸರ್ಕಾರಗಳು ಒಂದು ದೊಡ್ಡ ಪ್ರಯತ್ನ ಮಾಡ್ತಾ ಇವೆ. ಒಟ್ಟಾರೆ ನಾನು ಮಿಡ್ಲ್ ಕ್ಲಾಸ್ ಅಲ್ಲಿ ಕೇಳ್ಕೊಳ್ಬೇಕು ಅಂತಿರೋದು ಇಷ್ಟೇ. ಮಿತ್ರ, ಎಲ್ಲರೂ ತುಂಬಾ ನಾವು ಗಲಾಟೆ ಮಾಡ್ತಿದ್ದೀವಿ, ನಂಗೆ ಗೊತ್ತು ಎಲ್ಲರೂ ಗಲಾಟೆ ಮಾಡ್ತಿಲ್ಲ, ಕೆಲವರು ಮಾತ್ರ. ಈ ದೇಶದಲ್ಲಿ ಟ್ಯಾಕ್ಸ್ ಕಟ್ಟುವ ಸಂಖ್ಯೆ ಎಷ್ಟು ಕಡಿಮೆ ಇದೆ ಗೊತ್ತೇನು? ಈ ಟ್ಯಾಕ್ಸ್ ನ ಸ್ಲ್ಯಾಬ್ನಿಂದ ಆಚೆ ಇರ್ಲಿಕ್ಕೆ ಅಂತ ಎಲ್ಲರೂ ಪ್ರಯತ್ನ ಪಡ್ತಾರೆ. ಇಷ್ಟಕ್ಕೂ ಟ್ಯಾಕ್ಸ್ ಕಟ್ಟುವವರು ಯಾರು ಅಂತಂದ್ರೆ ಯಾರು ರೆಗ್ಯುಲರ್ ಇನ್ಕಮ್, ರೆಗ್ಯುಲರ್ ಸ್ಯಾಲರಿ ತಗೊಳ್ತಾರೋ ಅವ್ರು ಮಾತ್ರ. ಉಳಿದವರೆಲ್ಲ ಸಿಕ್ಕಾಪಟ್ಟೆ ದುಡ್ಡು ಮಾಡಿದಾಗ್ಲೂ ಕೂಡ ತಾವು ಬಡವರು ಅಂತ ತೋರಿಸಿಕೊಂಡೇ ಬದುಕು ಬಿಡ್ತಾರೆ. ಎಲ್ರಿಗೂ ಸೇರಿಸಿ ಸಮಾನವಾಗಿ ಇಂಡೈರೆಕ್ಟ್ ಟ್ಯಾಕ್ಸಿನ ಮೂಲಕ ಏನ್ ಪೆಟ್ರೋಲ್ ಡೀಸೆಲ್ ಅಲ್ಲಿ ತಗೊಳ್ತಾ ಇದ್ದಾರೋ ಅದೊಂದೇ. ನರೇಂದ್ರ ಮೋದಿ ಇರುವವರೆಗೂ ಒಂದು ಭರವಸೆ ಏನಿದೆ ಅಂತಂದ್ರೆ ಇಲ್ಲಿ ತೆಗೆದುಕೊಂಡಿರುವ ಟ್ಯಾಕ್ಸ್ ಅನ್ನ ಸಮರ್ಥವಾಗಿ ಬೇರೆ ಕಡೆ ಯುಟಿಲೈಸ್ ಮಾಡ್ತಾ ಇದ್ದಾರೆ ಅನ್ನೋ ಧೈರ್ಯದ ಮೇಲೆ ನಾನು ಈ ಮಾತಾಡ್ತಾ ಇದ್ದೀನಿ. ಹೀಗೆ ತೆಗೆದುಕೊಳ್ತಾ ಇರುವಂತ ಈ ಟ್ಯಾಕ್ಸ್ ಸಮರ್ಥವಾಗಿ ಬಳಕೆ ಆಗುತ್ತೆ. ಇಲ್ಲದೆ ಹೋದ್ರೆ ಈ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಅನ್ನ ಏನ್ ಕಡಿಮೆ ಮಾಡ್ತಾರೆ, ಅದಕ್ಕೆ ಸಬ್ಸಿಡಿ ಕೊಡ್ತಾರೆ, ಆ ಸಬ್ಸಿಡಿಯನ್ನ ಮತ್ತೆ ನಾವು ನೀವು ಕಟ್ಟಿದ ತೆರಿಗೆಯಲ್ಲೇ ವಾಪಸ್ ಭರಿಸಬೇಕಾಗುತ್ತೆ. ಯಾರು ತೆರಿಗೆ ಕಟ್ಟದೆ ಮಜಾ ಮಾಡ್ತಿರ್ತಾನೋ ಅವನು ಗಾಡಿಯಲ್ಲಿ ಪೆಟ್ರೋಲ್ ತುಂಬಿಸ್ಕೊಂಡು ಮಜಾ ಮಾಡ್ಲಿಕ್ಕೆ ನಾವು ಕಟ್ಟಿದ ತೆರಿಗೆ ಹಣ ಬಳಸಬೇಕಾಗತ್ತಲ್ಲ, ಇದು ದುರ್ದೈವದ ಸಂಗತಿ ಅಂತ. ಮಿತ್ರ, ಇವೆಲ್ಲದಿಂದಲೂ ಆಚೆ ಬರಬೇಕು ಅಂತಂದ್ರೆ ನಾನು ಒಂದೇ ಒಂದು ಕೇಳ್ಕೊಳ್ಳೋದೇನು ಅಂತಂದ್ರೆ, ಈ ಬಾರಿ ಇದನ್ನ ತುಂಬಾ ಕೂಲಂಕಷವಾಗಿ ಅಧ್ಯಯನ ಮಾಡಬೇಕು. ಪೆಟ್ರೋಲ್ ಮತ್ತು ಡೀಸೆಲ್ ನ ಪ್ರೈಸ್ ರೈಸ್ ಆಯಿತು ಅಂತ ಹೇಳಬೇಕಾದ್ರೆ ಜಾಗತಿಕ ಮಟ್ಟದಲ್ಲಿ ಕ್ರೂಡ್ ಆಯಿಲ್ ಪ್ರೈಸ್ ಹೆಂಗ್ ರೈಸ್ ಆಗಿದೆ, ನಾವು ಎಲ್ಲರೂ ಪಾಕಿಸ್ತಾನದ ಉದಾಹರಣೆ ಕೊಡ್ತೀವಿ. ಪಾಕಿಸ್ತಾನದಲ್ಲಿ ಪೆಟ್ರೋಲ್ನ ಬೆಲೆ 53-54 ರೂಪಾಯಿ ಇದೆಯೋ ಅಂತ. ನಾನು ಬಹಳ ಜನರಿಗೆ ಕೇಳ್ಕೊಳ್ತೀನಿ, ಯಾರಿಗೆ ಪೆಟ್ರೋಲ್ 53-54 ರೂಪಾಯಿಗೆ ಸಿಗಬೇಕು ಅಂತಿದೆಯೋ ಅವ್ರು ಪಾಕಿಸ್ತಾನಕ್ಕೆ ಯಾಕೆ ಹೋಗಿರಬಾರ್ದು ಅಂತ. ಇಟ್ ಇಸ್ ನಾಟ್ ದಟ್ ಸಿಂಪಲ್. ಯಾಕೆಂದ್ರೆ ಪಾಕಿಸ್ತಾನದ ಸಾಲ ಈಗಾಗಲೇ ಎಷ್ಟು ಜಾಸ್ತಿ ಆಗಿದೆ ಅಂತಂದ್ರೆ ಪಾಕಿಸ್ತಾನ ಚೀನಾದ ಮುಂದೆ ಕೈ ಚಾಚ್ಕೊಂಡು ನಿಂತಿದೆ. ಆದರೆ ಭಾರತ ಅಮೆರಿಕಾದೊಂದಿಗೂ ಪೆಟ್ರೋಲ್ ವಿಚಾರಕ್ಕೆ ಬಾರ್ಗೈನ್ ಮಾಡುವಂತ ಹಂತಕ್ಕೆ ಬಂದಿದೆ. ನೆವರ್ ಕಂಪೇರ್ ಅವರ್ ಸೆಲ್ಸ್ ವಿತ್ ಪಾಕಿಸ್ತಾನ್. ನಾವು ಅವರಿಗಿಂತ ತುಂಬಾ ಎತ್ತರದಲ್ಲಿದ್ದೀವಿ, ತುಂಬಾ ಮುಂದಕ್ಕೆ ಹೋಗಿದ್ದೀವಿ. ಹೀಗಾಗಿ ಡೀಸೆಲ್ ಪ್ರೈಸಿನ ಬಗ್ಗೆ ಆಲೋಚನೆ ಮಾಡಬೇಕಾದ್ರೆ, ಪೆಟ್ರೋಲ್ ಪ್ರೈಸಿನ ಬಗ್ಗೆ ಆಲೋಚನೆ ಮಾಡಬೇಕಾದ್ರೆ ನಮಗಿರೋದು ಒಂದೇ ಒಂದು ಗಮನ ಏನು ಅಂದ್ರೆ, ಈ ಪೆಟ್ರೋಲ್ ಪ್ರೈಸಿನಿಂದ ಬಂದಿರುವಂತಹ ಹಣ, ಏರಿಕೆಯಾಗಿರುವಂತಹ ಈ ದುಡ್ಡಿನಿಂದ ಬಂದಿರುವಂತಹ ಹಣದಲ್ಲಿ ದೇಶಕ್ಕೆ ಎಷ್ಟು ಲಾಭ ಆಗಿದೆ ಅಂತ. 76-78 ಮುಂಬೈನಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಅದನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಒಂದು ಮ್ಯಾನೇಜ್ ಮಾಡುವಂತ ಸ್ಥಿತಿಗೆ ಬರೋ ತರ ಪ್ರಯತ್ನ ಆಗಬೇಕು ಅಂತ ಈಗಾಗಲೇ ನರೇಂದ್ರ ಮೋದಿ ಅವರು ಎಷ್ಟು ಪ್ರಯತ್ನ ಮಾಡಿದ್ದಾರೆ ಅಂತಂದ್ರೆ, ಅಫ್ಕೋರ್ಸ್ ನರೇಂದ್ರ ಮೋದಿ ಅವರನ್ನ ಅಧಿಕಾರ ಬಿಟ್ಟು ಕೆಳಗಿಳಿರಿ ಅಂತ ಹೇಳುವಾಗ ನಂಗೆ ನಗು ಬರುತ್ತೆ. ನರೇಂದ್ರ ಮೋದಿ ಅವರ ಅಶ್ವಮೇಧ ಯಾಗವನ್ನು ಕಟ್ಟಾಕಿದ್ದೀನಿ ಅಂತ ಕರ್ನಾಟಕದ ಮುಖ್ಯಮಂತ್ರಿಗಳು ಹೇಳ್ತಾರೆ. ಅವ್ರು ಹೇಳಬೇಕಾದ್ರೆ ನಂಗೆ ಆಶ್ಚರ್ಯ ಅನ್ಸುತ್ತೆ. ಈ ಪುಣ್ಯಾತ್ಮ ಹಗಲು ರಾತ್ರಿ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳೊಂದಿಗೆ ಒಪ್ಪಂದದಲ್ಲಿ ನಿರತವಾಗಿ ಭಾರತದ ಗೌರವ ಘನತೆಯನ್ನು ಹೆಚ್ಚಿಸೋ ಪ್ರಯತ್ನ ಮಾಡ್ತಾ ಇದ್ರೆ ಅಶ್ವಮೇಧದ ಕುದುರೆಯನ್ನು ಕಟ್ಟಾಕ್ತೀರಾ?
ನಮ್ಮಲ್ಲಿ ಅನೇಕರಿಗೆ ನಮ್ಮ ಮನೆಯಲ್ಲಿರೋ ಮಕ್ಕಳನ್ನ ಕಟ್ಟಾಕ್ಲಿಕ್ಕೆ ಸಾಧ್ಯ ಆಗಲ್ಲ, ಇನ್ನು ಅಶ್ವಮೇಧದ ಕುದುರೆಯನ್ನು ಕಟ್ಟಾಕೋದು ಎಲ್ಲಿಂದ ಅನ್ನೋದು ಯೋಚನೆ ಮಾಡಬೇಕಾಗಿರುವಂತಹ ಸಂಗತಿ. ಲೀವ್ ಅಸೈಡ್ ಇವೆಲ್ಲ ಪೊಲಿಟಿಕ್ಸ್. ಆದರೆ ನರೇಂದ್ರ ಮೋದಿಯವರ 4 ವರ್ಷಗಳ ಪ್ರಯತ್ನದಿಂದಾಗಿ ಭಾರತ ಇವತ್ತು ಈ ಹಂತಕ್ಕೆ ಬಂದಿದೆಯಲ್ಲ, ಇದನ್ನ ನಾವು ಕಳ್ಕೊಳ್ಳಿಕ್ಕೆ ಬಾರದು, ಇದನ್ನು ಸಮರ್ಥವಾಗಿ ಉಪಯೋಗಿಸಬೇಕು. ಅಟ್ ದ ಸೇಮ್ ಟೈಮ್ ನರೇಂದ್ರ ಮೋದಿ ಅವರಿಗೂ ಹೇಳಬೇಕು, ಯಾವ ಟ್ಯಾಕ್ಸ್ ನಿಂದ ನಮಗೆ ಬರ್ಡನ್ ಅಂತ ಅನ್ಸುತ್ತೋ ಆ ಟ್ಯಾಕ್ಸ್ ನ ಕಡಿಮೆ ಮಾಡ್ತಾ ಭಾರತವನ್ನ ಅಥವಾ ಭಾರತದ ಈ ದಿಕ್ಕನ್ನ ಸಮರ್ಥಗೊಳಿಸುವಂತ ಆಲ್ಟರ್ನೇಟಿವ್ ಫ್ಯೂಯಲ್ ನಲ್ಲಿ ಭಾರತವನ್ನ ಸಕ್ಷಮಗೊಳಿಸುವಂತ ಪ್ರಯತ್ನವನ್ನ ಮಾಡಬೇಕು ಅಂತ ನಾವು ಡಿಮ್ಯಾಂಡ್ ಮಾಡಬೇಕು. ಈ ಡಿಮ್ಯಾಂಡ್ ಅನ್ನ ಮುಂದುವರಿಸೋಣ. ನರೇಂದ್ರ ಮೋದಿ ಅವರು ಅಧಿಕಾರದಿಂದ ಕೆಳಗಿಳಿಯಲಿ ಅಂತ ಹೇಳುವವರಿಗೆ ನಾವು ಒಂದು ಮಾತು ಹೇಳಬೇಕು, ಅಧಿಕಾರದಿಂದ ಕೆಳಗಿಳಿಯೋದಲ್ಲ, ಇನ್ನು 10 ವರ್ಷಗಳ ಕಾಲ ನರೇಂದ್ರ ಮೋದಿ ಅವರೇ ಅಧಿಕಾರದಲ್ಲಿರಬೇಕು. ಅವರು ಇವತ್ತೇನು ಬಾರ್ಗೇನಿಂಗ್ ಪವರ್ ಭಾರತಕ್ಕೆ ಕೊಡಿಸಿದ್ದಾರೆ, ಇದನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಭಾರತಕ್ಕೆ ತಂದು ಕೊಡಬೇಕು ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಆದರೆ ಒಂದು ವಿನಂತಿ ನಿಮ್ ಜೊತೆ ಇದೆ. 50,000 ಲೈಕ್ ನೀವು ಕೊಟ್ಟಿದ್ದೀರಿ. ಯಾರ್ಯಾರು ಈ ಕಾರ್ಯಕ್ರಮವನ್ನು ನೋಡಿದ್ದೀರೋ ಅವ್ರಿಗೆಲ್ರಿಗೂ ಒಂದು ನಂಬರ್ ನಾನು ಹೇಳ್ತೀನಿ, ಸಾಧ್ಯವಾದರೆ ನೋಟ್ ಮಾಡ್ಕೊಳ್ಳಿ ಅಥವಾ ಮತ್ತೊಮ್ಮೆ ರಿಪೀಟ್ ನೋಡಿ. 7019010048 7019010048 ಈ ನಂಬರ್ ಅನ್ನ ನಿಮ್ಮ ಮೊಬೈಲ್ ಅಲ್ಲಿ ಯುವ ಲೈವ್ ಅಂತ ಸೇವ್ ಮಾಡಿಕೊಂಡು ನಮಗೊಂದು ಮಿಸ್ ಕಾಲ್ ಅಥವಾ ವಾಟ್ಸ್ಆಪ್ ಮೆಸೇಜ್ ಹಾಕಿ. ಎವ್ರಿ ಡೇ ನಾವು ನಿಮಗೆ ಯುವ ಲೈವ್ ಕಡೆಯಿಂದ ಚಹಾದ ಜೋಡಿ ಸುದ್ದಿ ಅನ್ನುವಂತ ಒಂದು ಸುದ್ದಿಯನ್ನ, ಒಂದು ಕಣ್ಣಾಡಿಸ್ಲಿಕ್ಕೆ ಬೇಕಾಗಿರುವ ಸುದ್ದಿಯನ್ನ ಮತ್ತು ವಿಶೇಷವಾದ ಮಾಹಿತಿಗಳಿದ್ದಾಗ ನಿಮ್ಮ ಮೊಬೈಲ್ಗೆ ಅದನ್ನು ತಲುಪಿಸುವಂತ ಪ್ರಯತ್ನ ಮಾಡ್ತೀವಿ. ಮಿತ್ರರೇ, ನಮ್ಮ ಜೊತೆಗಿರಿ. ರಾಷ್ಟ್ರದ ಅನೇಕ ಸಂಗತಿಗಳೊಂದಿಗೆ ನಾವು ಒಟ್ಟಾಗಿ ಹೋರಾಟ ಮಾಡೋಣ. ಭಾರತವನ್ನ ಜಗದ್ವಂದ್ಯವಾಗಿ ಮಾಡುವಂತ ಎಲ್ಲ ಪ್ರಯತ್ನದಲ್ಲೂ ಜೊತೆಯಾಗಿರೋಣ. ಮತ್ತೆ ಮುಂದಿನ ನೋ ಕಾಂಪ್ರಮೈಸ್ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.